ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 182ನೇ ಭಾಗವನ್ನು ಈಗ ನಾವು ಶ್ರವಣ ಮಾಡಬೇಕು. 180ನೇ ಭಾಗ, 181ನೇ ಭಾಗ ಇವುಗಳು ಈ ಹಿಂದೆ ಸಮಾಪ್ತಿಯನ್ನು ಕಂಡಾಗ 25ನೇ ಶ್ಲೋಕದವರೆಗೆ ಈ ಕ್ರೀಡಾ ವಿಲಾಸ ಸಂಧಿ ಅದರ 25ನೇ ಪದ್ಯ ಅದ್ರ ಬಗ್ಗೆ ನಾವು ಶ್ರವಣ ಮಾಡಿದ್ದೆವು. ಭಗವಂತನ ಆ ತೋಳುಗಳಿಗೆ ಏನೇನು ಹೆಸರು ಅಂತ ಅನ್ನೋದನ್ನು ತೈತ್ರಿಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಇತ್ಯಾದಿಗಳಿಗೆ ಅನುಸಾರವಾಗಿ ನಾವು ವಿಸ್ತಾರವಾಗಿ ನೋಡಿದ್ದೆವು. ಮುಂದೆ ಈ ಪದ್ಯವನ್ನು ಇವತ್ತು ನೋಡಬೇಕು. ಎಂದಿಗಾದರೂ ದೃಷ್ಟಿಯಿಂದ ವಸುಂಧರೆಯೊಳಿಪ್ಪ ಅಖಿಲ ಜಲದಿಂ ಸಿಂಧು ವೃದ್ಧಿಯ ನೈದುವುದೇ ಬಾರದಿರೆ ಬರಿದಹದೆ ಕುಂದು ಕೊರತೆಗಳಿಲ್ಲದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ ಬಂದು ಮಾಡುವುದೇನು ಕರ್ಮ ಜನ್ಯ ಫಲ. ದೊಡ್ಡದೊಂದು ಸಮುದ್ರ ಇರ್ತದೆ. ಆ ಸಮುದ್ರಕ್ಕೆ ಮಳೆ ಬಂದಾದರೂ ಏನು ಉಪಯೋಗ, ಮಳೆ ಬರದೇ ಇದ್ದಾದರೂ ಏನು ಉಪಯೋಗ? ನದಿ ನೀರು ಬತ್ತೋದಿದೆ ಮಳೆ ಬರದೇ ಇದ್ರೆ, ಸಮುದ್ರ ಬತ್ತೋದು ಅಂತಿಲ್ಲ. ಹಾಗೆ ಎಲ್ಲ ನದಿಗಳು ಬಂದು ಸೇರ್ತಾವಲ್ಲ ಸಮುದ್ರಕ್ಕೆ. ಆ ನದಿಗಳು ಒಂದು ವೇಳೆ ಸೇರದೇ ಇದ್ರೂ ಸಮುದ್ರಕ್ಕೆ ಏನು ಕೊರತೆ ಇಲ್ಲ. ಎಂದಿಗಾದರೂ ವೃಷ್ಟಿಯಿಂದ, ವೃಷ್ಟಿ ಅಂದರೆ ಮಳೆ, ವಸುಂಧರೆಯೊಳಿಪ್ಪ ಅಖಿಲ ಜಲದಿಂದ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ನದಿಗಳ ನೀರಿನಿಂದ, ಸಿಂಧು ವೃದ್ಧಿಯ ನೈದುವುದೇ, ಸಿಂಧು ಅಂದರೆ ಸಮುದ್ರ, ಅದು ಏನಾದರೂ ಹೆಚ್ಚಾಗ್ತದ ಎಂದಾದರೂ ವೃದ್ಧಿಯ ನೈದುವುದೇ ಬಾರದಿರೆ ಬರಿದಹುದೇ. ಆ ನದಿ ಈ ನೀರು ಒಂದು ವೇಳೆ ಬರದೇ ಹೋದರೆ ಆ ಸಮುದ್ರ ಏನಾದರೂ ಬರಿದಾಗ್ತದ ಎಂದಾದರೂ? ಯಾವ ಕಾಲಕ್ಕೂ ಕೂಡ ಅದು ಬರಿದಾಗೋದಿಲ್ಲ. ಅಷ್ಟು ವಿಸ್ತಾರವಾದಂಥ ನೀರಿನ ರಾಶಿ, ನೀರಿನ ಸಂಪತ್ತು ಆ ಸಮುದ್ರಕ್ಕಿರ್ತದೆ. ಅದರಂತೆ ಕುಂದು ಕೊರತೆಗಳಿಲ್ಲದಿಹ, ಈ ಭಗವಂತನಿಗೆ ಕುಂದಿಲ್ಲ, ಕೊರತೆ ಇಲ್ಲ. ಸ್ವಾನಂದ ಸಂಪೂರ್ಣ ಸ್ವಭಾವ ಈತ, ಯಾವತ್ತೂ ನಿತ್ಯಾನಂದದಲ್ಲಿ ಮಗ್ನನಾದವನು. ಅವನಿಗೆ ಬಂದು ಮಾಡುವುದೇನು ಕರ್ಮ ಜನ್ಯ ಫಲ. ಕರ್ಮವನ್ನು ಮಾಡಿದ್ದರಿಂದಾಗಿ, ಏನೋ ಸತ್ಕರ್ಮವನ್ನು ಮಾಡಿದ್ರಿಂದಾಗಿ, ಜಗತ್ತಿನ ರಕ್ಷೆ ಮೊದಲಾದನ್ನು ಮಾಡಿದ್ರಿಂದಾಗಿ ಅವನಿಗೆ ಆಗಬೇಕಾದ್ದೇನಿದೆ? ಅಥವಾ ಅಕರ್ಮವನ್ನು ಮಾಡಿದ್ರಿಂದ, ಅಂದರೆ ಏನೋ ಕರ್ಮ ಮಾಡದೆ ಹೋದರೆ ಅಥವಾ ತಪ್ಪು ಕೆಲಸ ಮಾಡಿದರೆ ಅದರಿಂದ ಆತನಿಗೆ ಏನಾಗಬೇಕಾಗಿದೆ? ಹೀಗೆ ಯಾವುದೇ ವ್ಯತ್ಯಾಸವೂ ಕೂಡ ಅವನಲ್ಲಿಲ್ಲ. ಕರ್ಮದಿಂದ, ಕರ್ಮವನ್ನು ಮಾಡಿದ್ರಿಂದಾಗಲಿ, ಕರ್ಮವನ್ನು ಬಿಟ್ಟಿದ್ರಿಂದಾಗಲಿ, ಅಥವಾ ಅದು ಮತ್ಯಾವುದೋ ಲೋಕದ ದೃಷ್ಟಿಯಿಂದ ತಪ್ಪಾದಂಥ ಕರ್ಮವನ್ನು ಮಾಡಿದ್ರಿಂದಾಗಲಿ ಏನೂ ಆತನಿಗೆ ದೋಷ ಇಲ್ಲ ಅಂತ ಹೀಗೆ ನಾವು ನೋಡಿದಿಲ್ಲ. ಅದರದ್ದೇ ಒಂದು ಸ್ವಲ್ಪ ವಿವರಣೆಯನ್ನು ಈ 27ನೇ ಪದ್ಯದಲ್ಲಿ ಹೇಳ್ತಾರೆ. ಈ 27ನೇ ಪದ್ಯವನ್ನು ಕೂಡ ಗಮನ ಇಟ್ಟು ಕೇಳಬೇಕು. ದೇಹವೃಕ್ಷದೊಳ ಎರಡು ಪಕ್ಷಿಗಳು ಇಹವೆಂದಿಗೂ ಬಿಡದೆ ಪರಮ ಸ್ನೇಹದಿಂದಲೇ ಕರ್ಮಜಲ ಫಲಗಳುಂಬವ ಜೀವಖಗ ಶ್ರೀಹರಿಯುತ ಸಾರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯರ ಸಮೂಹಕೀವ ವಿಶಿಷ್ಟ ಪಾಪವ ಲೇಷ ಎಲ್ಲರಿಗೆ. ದೇಹವೃಕ್ಷದೊಳು, ಈ ದೇಹ ಅಂತ ಅನ್ನೋದೊಂದು ವೃಕ್ಷ. ಈ ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ. ಅವು ಎಂದೂ ಕೂಡ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಕೂಡ ಅವು ಪರಸ್ಪರರನ್ನು ಬಿಟ್ಟಿಲ್ಲ. ಭಾರಿ ಸ್ನೇಹ ಎರಡು ಹಕ್ಕಿಗಳಿಗೆ. ಅದರಲ್ಲಿ ಒಂದು ಹಕ್ಕಿ ಇದೆಯಲ್ಲ, ಜೀವ ಅನ್ನುವಂಥ ಹಕ್ಕಿ, ಅದು ಕರ್ಮಫಲವನ್ನು ತಿನ್ನುತ್ತಾ ಇದೆ. ತಾನು ಕರ್ಮವನ್ನು ಮಾಡ್ತದೆ, ಅದಕ್ಕನುಸಾರವಾಗಿ ಅದನ್ನು ಅನುಭವಿಸ್ತದೆ. ಆದರೆ ಇನ್ನೊಂದು ಹಕ್ಕಿ ಇದೆಯಲ್ಲ, ಅದು ಪರಮಾತ್ಮ ಅನ್ನೋ ಹಕ್ಕಿ, ಅದು ಯಾವತ್ತೂ ಕೂಡ ಈ ಕರ್ಮವನ್ನು ಭೋಗ ಮಾಡೋದಿಲ್ಲ. ಕರ್ಮವನ್ನು ಮಾಡುವಂಥ ಪ್ರಸಂಗವಾಗಲಿ, ಕರ್ಮದ ಮೂಲಕವಾಗಿ ಫಲವನ್ನು ಅನುಭವಿಸುವಂತಹ ಪ್ರಸಂಗವಾಗಲಿ ಅದಕ್ಕಿಲ್ಲ. ಇಂಥ ಈ ಪರಮಾತ್ಮ ಅವನು ಸಾರಭೋಕ್ತ ಅಂತ ಅನಿಸ್ಕೊಂಡಿದ್ದಾನೆ. ಸಾರಭೋಕ್ತೃವಾದಂಥ ಈ ಪರಮಾತ್ಮ ಅವನು ಈ ಎಲ್ಲ ಕಲಿ ಮೊದಲಾದಂಥ ದುಷ್ಟ ದೈತ್ಯರನ್ನ ವಂಚಿಸ್ತಾನೆ, ಅವರಿಗೆ ಸದ್ಗತಿ ಸಿಗದೇ ಇರುವಂತೆ ಮಾಡ್ತಾನೆ, ಮತ್ತು ಅವರಿಗೆ ವಿಶಿಷ್ಟವಾದ ಪಾಪ ಬರುವಂತೆ ಮಾಡ್ತಾನೆ. ದೇಹ ವೃಕ್ಷದಳು, ದೇಹ ಅನ್ನುವಂಥ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಇಹವು, ಎರಡು ಹಕ್ಕಿಗಳಲ್ಲಿವೆ. ಎಂದಿಗೂ ಬಿಡದೆ, ಎಂದೂ ಪರಸ್ಪರ ಅವನ್ನು ಬಿಟ್ಟಿಲ್ಲ. ಅವು ಪರಮ ಸ್ನೇಹ ಅವುಗಳಿಗೆ. ಅದರಲ್ಲಿ ಜೀವ ಖಗ, ಖಗ ಅಂದರೆ ಪಕ್ಷಿ. ಕರ್ಮ ಫಲಗಳುಂಬವ ಜೀವ ಖಗ, ಜೀವ ಅನ್ನುವ ಪಕ್ಷಿ ಕರ್ಮದ ಫಲವನ್ನು ತಿನ್ನುತ್ತಾ ಇದೆ. ಶ್ರೀಹರಿ ಇದ್ದಾನಲ್ಲ ಇನ್ನೊಂದು ಪಕ್ಷಿ, ಸಾರಭೋಕ್ತನು, ಸಾರವನ್ನು ಮಾತ್ರ, ಅಸಾರವಾದನ್ನೆಲ್ಲ ಬಿಟ್ಟು ಸಾರವನ್ನು ಮಾತ್ರ ತಿಂತಾನೆ. ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕೀವ ವಿಶಿಷ್ಟ ಪಾಪವ
ಲೇಷ ಎಲ್ಲರಿಗೆ. ಕಲಿ ಮೊದಲಾದ ಮಹಾದೈತ್ಯರಿದ್ದಾರಲ್ಲ ಅವರಿಗೆ ಆ ಪಾಪವನ್ನು ಕೊಡ್ತಾನೆ. ಉಳಿದ ಅಲ್ಪ ಸ್ವಲ್ಪ ಪಾಪ ಇತ್ಯಾದಿಗಳೇನಿದೆ ಅದು ಜೀವರಿಗೆ ಬಂದು ಮುಟ್ತದೆ. ಈ ಪದ್ಯವನ್ನು ಹಿಂದೊಂದು ಬಾರಿ ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ ಈ ರಾಮಾಯಣ ಪ್ರವಚನವನ್ನು ಕೇಳುವಾಗ. ಇದು ಅಥರ್ವಣ ಉಪನಿಷತ್ತಿನಲ್ಲಿ ಬಂದಂಥ ಮಾತು. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರಣ್ಯ ಪಿಪ್ಪಲಂ ಸ್ವಾದ್ವರ್ತಿ ಅನಶ್ನನ್ನನ್ಯ ಅಭಿಚಾಕಶೀತಿ ಅಂತ ಅಥರ್ವಣ ಉಪನಿಷತ್ತಿನ ಮಾತಿದೆ. ಎರಡು ಸುಪರ್ಣ ಅತ್ಯಂತ ಸುಂದರವಾದಂಥ ರೆಕ್ಕೆಗಳುಳ್ಳಂತಹ ಹಕ್ಕಿಗಳಿವೆರಡು ಕೂಡ. ಸಯುಜ ಎಂದೂ ಒಂದನ್ನೊಂದನ್ನು ಬಿಟ್ಟಿರುವಂಥವಲ್ಲ ಇವು. ಸಖಾಯವು ಭಾರಿ ಗೆಳತನ ಇವುಗಳಿಗೆ. ಸಮಾನ ವೃಕ್ಷಂ ಪರಿಷಸ್ವಜಾತೆ ಒಂದೇ ವೃಕ್ಷ. ವೃಕ್ಷ ಅಂದ್ರೆ ಯಾವುದು? ಈ ದೇಹ. ಈ ದೇಹದಲ್ಲಿ ಅನಾದಿ ಕಾಲದಿಂದಲೂ ಜೀವನ ಇದ್ದಾನೆ, ಪರಮಾತ್ಮನೂ ಇದ್ದಾನೆ ಆ ಲಿಂಗ ದೇಹದಲ್ಲಿ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ. ಈ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಆ ಅಶ್ವತ್ಥ ಗಿಡದ ಹಣ್ಣನ್ನು ತಿಂತಾ ಇದೆ. ಈ ದೇಹ ಅಂತ ಒಂದು ಅಶ್ವತ್ಥ ವೃಕ್ಷ ಇದ್ದಂತೆ. ಅಶ್ವತ್ಥ ವೃಕ್ಷದ ಹಣ್ಣನ್ನು ಅದು ತಿಂತಾ ಇದೆ. ಸ್ವಾದು ಹತ್ತಿ ಬಹಳ ರುಚಿಕರವಾಗಿ ಅದು ಅನ್ನಿಸ್ತಾ ಇದೆ ಹಕ್ಕಿಗೆ. ಬಹಳ ರುಚಿ ಅಂತ ತಿಂತಾ ಇದೆ ಅದನ್ನ. ಅನಶ್ನನ್ಯ ಅಭಿಚಾಕಶೀತಿ. ಇನ್ನೊಂದು ಹಕ್ಕಿ ಮಾತ್ರ, ಪರಮಾತ್ಮ ಅನ್ನೋ ಹಕ್ಕಿ, ಈ ಅಶ್ವತ್ಥ ವೃಕ್ಷದ ಹಣ್ಣನ್ನು ಎಂದು ತಿಂತಾ ಇಲ್ಲ. ಆದರೆ ತಿನ್ನದೇ ಇದ್ರೂ ಅದಕ್ಕೇನು ತೊಂದರೆ ಆಗಿಲ್ಲ, ಅದಕ್ಕೇನು ಕುಂದು ಆಗಿಲ್ಲ, ಕೊರತೆಯೂ ಆಗಿಲ್ಲ. ಹಿಂದಿನ ಪದ್ಯದಲ್ಲಿ ಅದೇ ಬಂತು. ಅದು ಹೊಳಿತಾ ಇದೆ, ಯಾವತ್ತೂ ಕೂಡ ಪ್ರಕಾಶಮಾನವಾಗಿದೆ ಆ ಪಕ್ಷಿ. ಅದನ್ನು ಭಾಗವತ 11ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ 6-7ನೇ ಶ್ಲೋಕದ ರೂಪದಲ್ಲಿ ಇದೇ ವಿಷಯವನ್ನು ಹೇಳಿದೆ. ಸುಪರ್ಣಾವೇತೌ ಸದೃಶೌ ಸಖಾಯೌ ಯದೃಚ್ಛಯೈತೌ ಕೃತ ನೀಡೌ ಚ ವೃಕ್ಷೇ ಏಕಸ್ತಯೋ ಖಾದತಿ ಪಿಪ್ಪಲಾನ್ನಂ ಅನ್ಯೋ ನಿರಣ್ಣೋಪಿ ಬಲೇನ ಭೂಯಾನ್. ಸದೃಶೌ ಇವರಿಬ್ಬರಿಗೂ, ಈ ಎರಡು ಹಕ್ಕಿಗಳಿಗೆ ಸಮಾನತೆ ಇದೆ. ಸಖಾಯವು ಗೆಳೆತನ ಇದೆ. ಕೃತ ನೀಡವು ಗೂಡು ಕಟ್ಟಿಕೊಂಡಿವೆ ಈ ವೃಕ್ಷದಲ್ಲಿ. ಅದರಲ್ಲಿ ಒಂದು ಆ ಅಶ್ವತ್ಥದ ಗಿಡವನ್ನು ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ತಿನ್ನದೇ ಇದ್ರೂ ಕೂಡ ಬಲೇನ ಭೂಯಾನ್, ಅದಕ್ಕೆ ಭಾರಿ ಬಲ ಇದೆ. ಆತ್ಮಾನ ಮನ್ಯಂಚ ಸವೇದ ವಿದ್ವಾನ್ ಅಪಿಪ್ಪಲಾದೋ ನತು ಪಿಪ್ಪಲಾದ. ಈ ಯಾವುದೇ ಹಣ್ಣನ್ನು ತಿಂದೇ ಇರುವಂಥ ಪರಮಾತ್ಮ ಇದ್ದಾನಲ್ಲ, ಅವನಿಗೆ ಈ ಎಲ್ಲ ಅರಿವಿದೆ, ಈ ಎಲ್ಲ ಜೀವ ಜಾತಿಗಳ ಅರಿವಿದೆ. ಯಾರು ಎಲ್ಲಿ ಹುಟ್ಟಿದ್ರು, ಯಾರೆಲ್ಲಿ ಸಾಯ್ತಾರೆ, ಇಂಥ ಎಲ್ಲ ಜ್ಞಾನವೂ ಕೂಡ ಅವನಿಗಿದೆ. ಆತ್ಮಾನ ಮನ್ಯಂಚ, ಆತ್ಮ ಅಂದ್ರೆ ತಾನು, ಅನ್ಯ ಅಂದ್ರೆ ಬೇರೆಯವರು. ಇವರೆಲ್ಲರನ್ನೂ ಕೂಡ ವಿದ್ವಾನ್ ಅಪಿಪ್ಪಲಾದ, ಅಶ್ವತ್ಥದ ಹಣ್ಣನ್ನು ತಿನ್ನದೇ ಇರುವಂತಹ ಪರಮಾತ್ಮ ಇದ್ದಾನಲ್ಲ ಅವನು ತಿಳಿದಿದ್ದಾನೆ. ನತ್ತು ಪಿಪ್ಪಲಾದ, ಈ ಹಣ್ಣು ತಿನ್ನುವಂಥ ಹಣ್ಣಿಗಾಗಿ ಹಪಹಪ ಮಾಡುವಂಥ ಈ ಪಕ್ಷಿ ಏನಿದೆ, ಈ ಜೀವ ಅನ್ನೋ ಹಕ್ಕಿಗೆ ಇದೆಲ್ಲ ಗೊತ್ತಿಲ್ಲ. ಭಗವದ್ಗೀತಾದಲ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ನನಗೆ ಹಿಂದೆ ಅನೇಕ ಜನ್ಮಗಳಾಗಿ ಹೋಗಿವೆ ಅವತಾರಗಳು, ನಿನಗೂ ಅನೇಕ ಜನ್ಮಗಳಾಗಿವೆ. ನನಗಾಗಿರೋದು ನಿನಗಾಗಿರೋದು ಎಲ್ಲವೂ ನನಗೆ ಗೊತ್ತು, ಆದರೆ ನಿನಗೆ ಮಾತ್ರ ಅವೆಲ್ಲ ಗೊತ್ತಿಲ್ಲ ಆ ಸಂಗತಿಗಳು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತಾದಲ್ಲಿ ಕಂಡು ಬರ್ತದೆ. ಅದರದ್ದೇ ಒಂದು ವಿವರ ಇಲ್ಲಿದೆ. ಸಂಸಾರಾವಸ್ಥೆಯಲ್ಲಿ ಜೀವಕ್ಕೆ ತಾನು ಯಾರು ಪರಮಾತ್ಮ ಯಾರು ಅನ್ನುವಂಥ ಜ್ಞಾನವೇ ಇರೋದಿಲ್ಲ. ಯೋ ವಿದ್ಯೆಯಾಯುಕ್ ಸತು ನಿತ್ಯ ಬದ್ಧ ವಿದ್ಯಾಮಯೋಯ ಸತು ನಿತ್ಯ ಮುಕ್ತ. ಈ ಪ್ರಪಂಚನಾಚಾರ್ಯ ಪುಸ್ತಕದಲ್ಲಿ 763ನೇ ಪುಟದಲ್ಲಿ ಆ ಟಿಪ್ಪಣಿಯಲ್ಲಿ ಭಾಗವತದ ಆ 11ನೇ ಅಧ್ಯಾಯದ 11ನೇ ಸ್ಕಂದದ 6 ಮತ್ತು 7ನೇ ಶ್ಲೋಕಗಳಿವೆ. ಅಲ್ಲಿ ಕೊನೆ ವಾಕ್ಯ ಯೋ ವಿದ್ಯೆಯ ಯುಕ್ ಸತು ನಿತ್ಯ ಬದ್ಧ ವಿದ್ಯಾಮಯೋಯ ಸತು ನಿತ್ಯ ಮುಕ್ತ ಅಂತ ಆಗಬೇಕು. ಯು ಆಗಬೇಕು, ಅದು ಯು ಅಂತ ಪ್ರಿಂಟ್ ಆಗಿದೆ. ಪುಸ್ತಕ ನಿಮ್ಮ ಹತ್ರ ಅದು ಇದ್ದದನ್ನ ನೀವು ನೋಡಿ ಅದನ್ನು ತಿಳ್ಕೊಳ್ರಿ. ಯು ಇದ್ದದನ್ನ ಮೂವ್ ಮಾಡ್ರಿ ಇಷ್ಟೇ. ಯಾವ ಜೀವನಿಗೆ ಅವಿದ್ಯೆಯ ಸಂಪರ್ಕ ಇದೆಯೋ, ಅವಿದ್ಯೆಯ ತೊಳಲಾಟ ಇದೆಯೋ, ಆತ ನಿತ್ಯ ಬದ್ಧ. ಸಂಸಾರದಲ್ಲಿ ಆತ ಬದ್ಧನಾಗಿರ್ತಾನೆ. ಮತ್ತು ಇಲ್ಲಿ ಮಾತ್ರ ಬದ್ಧ ಅಲ್ಲ, ಮುಕ್ತಿಯಲ್ಲೂ ಕೂಡ ಆತ ಬದ್ಧನೇ. ಮುಕ್ತಿಯಲ್ಲೂ ಕೂಡ ಪರಮಾತ್ಮನ ಅಣತಿಗೆ ಒಳಪಟ್ಟವನೇ. ಸಂಸಾರದಲ್ಲಿ ಪ್ರಕೃತಿಯ ಬಂಧನಕ್ಕೂ ಒಳಪಟ್ಟವನು, ಪ್ರಾರಬ್ಧ ಕರ್ಮ, ಹುಟ್ಟು ಸಾವು ಇದರ ಅಧೀನ ಆದವನು. ಆದರೆ ಮುಕ್ತಿಯಲ್ಲಿ ಹೋದ್ರೂ ಕೂಡ ಅವನಿಗೆ ಹುಟ್ಟು ಸಾವು ಇಲ್ಲದೆ ಇರಬಹುದು, ಪರಮಾತ್ಮನ ಅಧೀನತೆಯಿಂದ ಆತ ಎಂದೂ ತಪ್ಪಿಸ್ಕೊಳ್ಳುವಂತಿಲ್ಲ. ಅದಕ್ಕೆ ನಿತ್ಯ ಬದ್ಧ ಅಂತ ಹೇಳಿದರು. ವಿದ್ಯಾಮಯೋಯ ಸತು ನಿತ್ಯ ಮುಕ್ತ. ಆದರೆ ಯಾವತ್ತೂ ಕೂಡ ಜ್ಞಾನಾನಂದ ಸ್ವರೂಪನಾದ ಭಗವಂತ ಇದ್ದಾನಲ್ಲ, ಆತ ಮಾತ್ರ ನಿತ್ಯ ಮುಕ್ತ.
ಎಂದೂ ಈ ಸಂಸಾರಕ್ಕೆ ಬಂದೂ ಇಲ್ಲ, ಇನ್ನು ಬರೋದೂ ಇಲ್ಲ. ಅದಕ್ಕಾಗಿ ಆತನನ್ನ ನಿತ್ಯ ಮುಕ್ತ ಅಂತ ಕರೀತಾರೆ. ಅದನ್ನ ನಿತ್ಯ ಯುಕ್ತ ಇದ್ದುದನ್ನ ಮುಕ್ತ ಅಂತ ಮಾಡ್ಕೊಳ್ರಿ ಆ ಶ್ಲೋಕದಲ್ಲಿ. ಇಲ್ಲಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯ ಅಭಿಚಾಕಶೀತಿ ಅಂತ ಈ ಶ್ಲೋಕ ಇದೆ. ಅದಕ್ಕೆ ನಾನಾ ಥರದ ವ್ಯಾಖ್ಯಾನಗಳನ್ನೆಲ್ಲ ಮಾಡ್ತಾರೆ ಪ್ರಾಜ್ಞರಾದವರು. ದ್ವಾಸುಪರ್ಣೇತಿ ಶೈವಾಹ ಪುನಃ ಮಂಜಸ ತಸ್ಮಾದ್ ವೇದಾಂತ ವಾಕ್ಯಾನಾಂ ಅಸ್ಮಿನ್ನರ್ಥೆ ಮಹಾನ್ ಭರಃ ಕಥಂ ಜೀವೇಶ ಭೇದೋನ ಎಂ ಮುಕ್ತೋಪಿ ನ ಮುಂಚತಿ ಅಂತ ಯುಕ್ತಿ ಮಲ್ಲಿಕಾದಲ್ಲಿ ಫಲಸೌರಭದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳುವಂಥ ಶ್ಲೋಕ. ಮುಕ್ತೋಪಿ, ನಾವು ಮುಕ್ತಿಗೆ ಹೋದರೂ ಕೂಡ ಜೀವರಿಗೂ ಪರಮಾತ್ಮನಿಗೂ ಭೇದ ಇದ್ದಿದ್ದೆ. ಈ ಪರಮಾತ್ಮನ ಅಧೀನತೆಯಿಂದ ಪರಮಾತ್ಮನಿಂದ ಭೇದವನ್ನ ಮುಕ್ತಿಗೆ ಹೋದರೂ ಕೂಡ ಜೀವ ತಪ್ಪಿಸ್ಕೊಳ್ಳುವಂತಿಲ್ಲ. ಯಾಕೆಂದ್ರೆ ಈ ದ್ವಾಸುಪರ್ಣ ಅನ್ನುವಂಥ ಶ್ಲೋಕ, ಈ ಅಥರ್ವಣ ಉಪನಿಷತ್ತಿನ ಮಾತು ಮುಕ್ತಿಯಲ್ಲೂ ಸಂಸಾರದಲ್ಲೂ ಎರಡೂ ಹಂತದಲ್ಲೂ ಅವನಿಗೆ ಭೇದವನ್ನು ಹೇಳಿದೆ. ಕೆಲವು ಕಡೆ ಹೀಗೂ ವ್ಯಾಖ್ಯಾನ ಮಾಡಿದ್ದಿದೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅಂತ ಬಂತಲ್ಲ, ವಾದಿರಾಜ ಸ್ವಾಮಿಗಳು ಇದೇ ಅಥರ್ವಣ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಅದೊಂದು ಉದಾಹರಣೆ ಕೊಡ್ತಾರೆ. ನೀನು ಕರ್ಮ ಮಾಡ್ತಾ ಇರ್ತಾನೆ, ಅದರ ಫಲವನ್ನು ಅನುಭವಿಸ್ತಾನೆ ಅಂತ ಬಂತಲ್ಲ, ಈ ಕರ್ಮದ ಫಲ ವಸ್ತುತಃ ರುಚಿ ಇಲ್ಲ ಇದು. ಆದರೆ ಅವನಿಗೆ ಬೇರೆ ಮಾರ್ಗವಿಲ್ಲ. ಅರುಚಿ ಆದದ್ದನ್ನೇ, ಏನೂ ರಸವಿಲ್ಲದೆ ಇದ್ದದನ್ನು ರಸವತ್ತಾಗಿ ಬಾಯಿ ಚಪ್ಪರಿಸ್ಕೊಂಡು ತಿಂತಿದ್ದಾನೆ. ಯಾಕೆಂದ್ರೆ ಅವನಿಗೆ ಬೇರೆ ಮಾರ್ಗ ಇಲ್ಲ. ಅಸ್ವಾದ್ವೇವ ಸ್ವಾದ್ವತ್ತಿ ಅಂತ ವಾದಿರಾಜ ಸ್ವಾಮಿಗಳು ಅಥರ್ವಣ ಉಪನಿಷತ್ತಿನ ಈ ವಾಕ್ಯಕ್ಕೆ ಅರ್ಥ ಮಾಡುವಾಗ ಹೇಳ್ತಾರೆ. ಇಲ್ಲಿ ಕಷ್ಟ ಬಹಳ, ಸುಖದ ಲೇಷ, ಸುಖ ಮಾತ್ರ ಬಹಳ ಕಡಿಮೆ. ಅದಕ್ಕೆ ಅವ್ರು ಉದಾಹರಣೆನೂ ಕೊಡ್ತಾರೆ. ಅಲ್ಲಿ ಅಡಿಗೆ ಮಾಡುವವರಿಗೆ ತಿನ್ನುವಾಗ ಒಂದು 15-20 ನಿಮಿಷದ ಊಟದ ಸುಖ. ಆದರೆ ಅದಕ್ಕಾಗಿ ಎಷ್ಟೊತ್ತು ಕಷ್ಟಪಡಬೇಕು, ಅಡಿಗೆ ಮಾಡಬೇಕು, ಅದಾದ್ಮೇಲೆ ತೊಳೆದು ಬಳೆದು ಮಾಡಬೇಕು. ಅದರಂತೆ ಹಾಗೆ ಎಷ್ಟು ಕಷ್ಟನೋ ಅದರಂತೆ ಈ ಸಂಸಾರದಲ್ಲಿ ಹುಟ್ಟಿ ಸಾಯುವ ತನಕ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ ಮನುಷ್ಯ. ಆದರೆ ನಡುವೆ ಒಂದು ಸ್ವಲ್ಪ ಸುಖ ಅವನಿಗೆ ಇದ್ದಂತೆ ಕಾಣಿಸ್ತದೆ. ವಸ್ತುತಃ ಈ ಸುಖದಲ್ಲಿ ಏನೂ ರುಚಿ ಇಲ್ಲ ಈ ಕರ್ಮದ ಫಲದಲ್ಲಿ. ಆದರೆ ಅದನ್ನೇ ಬಾಯಿ ಚಪ್ಪರಿಸ್ಕೊಂಡು ತಿಂತಿದ್ದಾನೆ. ರುಚಿ ಅಲ್ಲದೇ ಇದ್ದದನ್ನು ರುಚಿಯಾಗಿ ಮಾಡಿಕೊಂಡು ತಿಂತಿದ್ದಾನೆ, ರುಚಿ ಅಂತ ಭಾವಿಸಿಕೊಂಡು ತಿಂತಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಈಗ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಒಂದು ಕಡೆ ಇದು ಸಂಸಾರಾವಸ್ಥೆಯ ಭೇದ, ಜೀವ ಪರಮಾತ್ಮರಿಬ್ಬರು ಕೂಡ ಸಂಸಾರದಲ್ಲಿದ್ದಾಗ ಭಿನ್ನರು ಅಂತ ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಕಾಣಿಸ್ತದೆ. ಯಾಕೆಂದ್ರೆ ಸಂಸಾರಾವಸ್ಥೆಯಲ್ಲಿದ್ದಾಗ ಈ ಜೀವ ಏನಿದೆ ಇದು ರುಚಿಕರ ಅಲ್ಲದೇ ಇರುವಂತಹ ಕರ್ಮಫಲವನ್ನು ಅನುಭವಿಸ್ತಿದೆ. ಸಂಸಾರದಲ್ಲಿರುವಂತಹ ಸುಖಕ್ಕೆ ಯಾವುದೇ ರಸ ಇಲ್ಲ, ಯಾವುದೇ ಸ್ವಾರಸ್ಯ ಇಲ್ಲ ಇದರಲ್ಲಿ. ಆದರೆ ಬೇರೆ ಮಾರ್ಗವಿಲ್ಲದೆ ಇರೋದ್ರಿಂದ ಅದನ್ನೇ ಈಗ ತಿಂತಾ ಇದ್ದಾನೆ. ಇದು ಸಂಸಾರದಲ್ಲಿದ್ದಾಗ ಜೀವನು ಪರಮಾತ್ಮರಿಬ್ಬರು ಕೂಡ ಭಿನ್ನರು ಅಂತ ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಕಾಣಿಸ್ತದೆ. ಅದೇ ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕ ಬರೆಯುವಾಗ ಮುಕ್ತಿಯಲ್ಲಿನ ಭೇದ ಅಂತ ಹೇಳ್ತಾರೆ. ಮುಕ್ತಿಯಲ್ಲಿ ಭೇದ ಅಂತ ಆಗಿಬಿಟ್ರೆ ಮುಕ್ತಿಯಲ್ಲಿ ಆ ಜೀವನಿಗೇನು ಸುಖ ಸಿಗ್ತದಲ್ಲ, ಇಲ್ಲಿಂದೆಲ್ಲ ಕರ್ಮದ ಬಂಧನವನ್ನು ಕಳ್ಕೊಂಡು ಆತ ಮುಕ್ತಿಗೆ ಹೋಗಿರ್ತಾನಲ್ಲ, ಮುಕ್ತಿಗೆ ಹೋದಾಗ ಅಲ್ಲೇನು ಅವನಿಗೆ ಸುಖ ಸಿಕ್ಕಿರ್ತದಲ್ಲ, ಅದರಲ್ಲೇ ರಸ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲಲ್ಲ, ಅದರಲ್ಲಿ ರಸ ಇದ್ದೇ ಇದೆ. ಸಂಸಾರದಲ್ಲಿರುವಂತಹ ಸುಖದಲ್ಲಿ ಸ್ವಾರಸ್ಯ ಇಲ್ಲದೆ ಇರಬಹುದು, ಕಷ್ಟ ಬಹಳ ಇರಬಹುದು, ಮತ್ತೆ ಪ್ರಯತ್ನ ಒದ್ದಾಟ ಬಹಳ ಇರಬಹುದು. ಆದ್ರೆ ಮುಕ್ತಿಯಲ್ಲಿ ಸಿಗುವ ಸುಖಕ್ಕೆ ಸ್ವಾರಸ್ಯ ಇದ್ದೇ ಇದೆ, ಅಲ್ಲೇನು ಬಹಳ ಪ್ರಯತ್ನ ಇಲ್ಲ, ಯಾವುದೇ ಕಷ್ಟ ಕೋಟಲೆಗಳಿಲ್ಲ. ಆದ್ರಿಂದ ಈ ದ್ವಾಸುಪರ್ಣ ಅನ್ನುವಂಥ ಶ್ಲೋಕ ಇದು ಏನನ್ನು ಹೇಳ್ತದೆ? ಜೀವ ಪರಮಾತ್ಮರಿಬ್ಬರು ಭಿನ್ನರು ಯಾವಾಗ ಸಂಸಾರಾವಸ್ಥೆಯಲ್ಲಿದ್ದಾಗ ಭಿನ್ನರು ಅಂತ ಹೇಳ್ತದೋ, ಮುಕ್ತಿಯಲ್ಲಿದ್ದಾಗ ಭಿನ್ನರು ಅಂತ ಹೇಳ್ತದೋ ಅಂತ ಒಂದು ಸಂಶಯ ಬರೋ ಸಾಧ್ಯತೆ ಇದೆ. ಯಾಕೆಂದ್ರೆ ವಾದಿರಾಜ ಸ್ವಾಮಿಗಳು ಉಪನಿಷತ್ತಿಗೆ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡುವಾಗ ಅದನ್ನ ಸಂಸಾರದ ಸುಖ ಅಂತ ವರ್ಣನೆ ಮಾಡಿದ್ದಾರೆ. ಅವರೇ ಯುಕ್ತಿ ಮಲ್ಲಿಕಾದ ಫಲಸೌರಭ ಬರೆಯುವಾಗ ಅದನ್ನು ಮುಕ್ತಿಯಲ್ಲಿನ ಒಂದು ವರ್ಣನೆ ಅಂತ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳು ಈಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬರೆದಿದ್ದಾರೆ. ಹಾಗಾಗಿ ಇದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಒಂದು ಗೊಂದಲ ಬರೋ ಸಾಧ್ಯತೆ ಇದೆ. ಅದಕ್ಕೆ ಹೇಗೆ ಆ ವಿರೋಧವನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು? ಯುಕ್ತಿ ಮಲ್ಲಿಕಾದ ಫಲಸೌರಭದಲ್ಲಿ 336ನೇ ಪದ್ಯ ಇದೆ. ಅದನ್ನು ಯಾರಾದರೂ ಆಮೇಲೆ ನೋಡುವಂಥವ್ರು ನೋಡ್ಬೋದು. ವಸ್ತುತಃ ಅದರಲ್ಲಿ ವಿರೋಧ ಯಾವುದೂ ಇಲ್ಲ. ಯಾಕೆಂದ್ರೆ ಈ ಅಥರ್ವಣ ಉಪನಿಷತ್ತಿಗೆ, ಇದಕ್ಕೆ ಮುಂಡಕೋಪನಿಷತ್ತು ಅಂತ ಕರೀತಾರೆ. ಆ ಮುಂಡಕೋಪನಿಷತ್ತಿಗೆ ಆಚಾರ್ಯರು ಭಾಷ್ಯ ಬರೆಯುವಾಗ ಮುಂದೆ ಕೆಲವು ಅಭಿಪ್ರಾಯಗಳನ್ನು ಹೇಳ್ತಾರೆ. ಯತ್ರಾಮೃತಸ್ಥ ಪುರುಷೋ ಶವ್ಯಯಾತ್ಮ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ ಅಮೃತಸ್ಯೇಷ ಸೇತು ಶರವತ್ ತನ್ಮಯೋ ಭವೇತ್
ಬ್ರಹ್ಮತಲ್ಲಕ್ಷ್ಯಮುಚ್ಯತೆ ನಿರಂಜನ ಪರಮಂ ಸಾಮ್ಯಮುಪೈತಿ ಇತ್ಯಾದಿನ ಮುಕ್ತಸ್ಯ ಸರ್ವತ್ರ ಭಗವತ್ ಸಕಾಶಾತ್ ಭೇದಸ್ಯೈವ ಮುಕ್ತತ್ವಾಚ್ಚ ಅಂತ ಹೀಗೆ ಆಚಾರ್ಯರು ತಮ್ಮ ಅಭಿಪ್ರಾಯ ಹೇಳ್ತಾರೆ. ಈ ಅಥರ್ವಣ ಉಪನಿಷತ್ತಿನ ಉದ್ದಗಲಕ್ಕೆ ಎಲ್ಲಾ ಕಡೆನೂ ಕೂಡ ಮುಕ್ತ ಮತ್ತು ಪರಮಾತ್ಮ, ಮುಕ್ತನಾದ ಜೀವ ಮತ್ತು ಪರಮಾತ್ಮ ಇವರಿಬ್ಬರು ಕೂಡ ಭಗವಂತನ ಇವರಿಬ್ಬರು ಕೂಡ ಪರಸ್ಪರ ಭಿನ್ನರಾಗಿದ್ದಾರೆ. ಇದನ್ನು ಆಚಾರ್ಯ ತಮ್ಮ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಹಾಗಾಗಿ ಆಚಾರ್ಯರ ಅಭಿಪ್ರಾಯ ಮುಕ್ತಿಯಲ್ಲಿರುವಂತಹ ಜೀವ ಸಂಸಾರದಲ್ಲಂತೂ ಭಿನ್ನವೇ, ಮುಕ್ತಿ ಹೋದರೂ ಕೂಡ ಜೀವ ಪರಮಾತ್ಮ ಇಬ್ಬರು ಒಂದಾಗೋದಿಲ್ಲ, ಅವರಿಬ್ಬರು ಭಿನ್ನವೇ ಆಗಿರ್ತಾರೆ ಅಂತನ್ನೋದಾಗಿದೆ. ಹಾಗೆ ಆಚಾರ್ಯರ ಅಭಿಪ್ರಾಯವನ್ನು ಇಟ್ಕೊಂಡು ವಾದಿರಾಜ ಸ್ವಾಮಿಗಳು ಈ ಮಂತ್ರಕ್ಕೆ, ಈ ಯುಕ್ತಿ ಮಲ್ಲಿಕಾದಲ್ಲಿ ಈ ಮಂತ್ರಕ್ಕೆ, ದ್ವಾಸುಪರ್ಣ ಅನ್ನುವ ಮಂತ್ರಕ್ಕೆ ಮುಕ್ತಿಯಲ್ಲಿರುವಂತಹ ಭೇದ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಉಪನಿಷತ್ ಭಾಷ್ಯಕ್ಕೆ ವಿವರಣೆ ಮಾಡುವಾಗ, ಉಪನಿಷತ್ತಿಗೆ ಟಿಪ್ಪಣಿ ಬರೆಯುವಾಗ ಸಂಸಾರದ ಸುಖ ಅಂತ ಯಾಕೆ ವರ್ಣನೆ ಮಾಡಿದ್ದಾರೆ ಅಂದರೆ, ಎರಡನ್ನೂ ಕೂಡಿಸ್ಕೊಳ್ರಿ, ಸಂಸಾರಾವಸ್ಥೆಯಲ್ಲೂ ಭಿನ್ನ, ಮುಕ್ತಿ ಅವಸ್ಥೆಯಲ್ಲೂ ಭಿನ್ನ ಅನ್ನೋದನ್ನು ವರ್ಣನೆ ಮಾಡ್ರಿ. ಉಪನಿಷತ್ತು ಎಷ್ಟು ಅರ್ಥಗಳಿಗೆ ಅವಕಾಶ ಇರುವಂತೆ ಸಂಕೀರ್ಣವಾದ ಶಬ್ದಗಳನ್ನು ಪ್ರಯೋಗ ಮಾಡ್ತದೆ ಅಂತಂದ್ರೆ, ದ್ವಾಸುಪರ್ಣ, ಸುಪರ್ಣ. ಸುಪರ್ಣ ಅಂತಂದ್ರೆ ಪರ್ಣ ಅಂದ್ರೆ ಗರಿ, ನಾವು ತೆಗೆದು ನೋಡಿಬಿಟ್ರೆ, ಡಿಕ್ಷನರಿ ತೆಗೆದು ನೋಡಿದ್ರೆ. ಸು ಅಂದ್ರೆ ಸುಂದರವಾದದ್ದು, ಸುಂದರವಾದ ಗರಿ ಇದ್ದಂತ ಎರಡು ಹಕ್ಕಿಗಳು ಅಂತ ವರ್ಣನೆ ಕಾಣಿಸ್ತದೆ. ಅಲ್ಲಿ ಸುಪರ್ಣ ಅಂತನ್ನೋದಕ್ಕೆ ನಾನು ಕಳೆದ ದಿವಸ ಹೇಳಿದ್ದೆ, ಸುಪರ್ಣ ಸುಪರಾನಂದ, ಅತ್ಯಂತ ಶ್ರೇಷ್ಠವಾದ ಆನಂದ ಸ್ವರೂಪ ಈ ಭಗವಂತಂದು. ಜೀವನದು ಆನಂದ ಸ್ವರೂಪನೇ, ಆದರೆ ತಾನು ಆನಂದ ಸ್ವರೂಪ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೇ. ಹೀಗಾಗಿ ಕೇವಲ ಸುಂದರವಾದ ಗರಿ ಇದ್ದವರು ಅಂತ ಅರ್ಥ ಅಲ್ಲ, ಬಣ್ಣ ಬಣ್ಣದ ರೆಕ್ಕೆಗಳು ಇದ್ದವರು ಅಂತ ಅರ್ಥ ಅಲ್ಲ, ಅತ್ಯಂತ ಶ್ರೇಷ್ಠವಾದ ಜ್ಞಾನಾನಂದ ಸ್ವರೂಪ ಇದ್ದವರು ಅನ್ನೋ ಕಾರಣಕ್ಕಾಗಿ ಅವರು ಸುಪರ್ಣರು. ಇಬ್ಬರು ಸುಪರ್ಣರೇ. ದ್ವಾಸುಪರ್ಣ ಸಯುಜ, ಯಾವತ್ತೂ ಜೊತೆಗಿದ್ದಾರೆ. ಆದರೆ ಈ ಜೀವಕ್ಕೆ ತಾನು ಯಾವತ್ತೂ ಜೊತೆಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅದು ಮುಕ್ತಿಯಲ್ಲಿ ಅದಕ್ಕೆ ಆ ಸ್ಪಷ್ಟವಾದ ಅರಿವು ಬರ್ತದೆ. ಇಲ್ಲಿ ಅವರಿಬ್ಬರೂ ಜೊತೆಗಿದ್ರು ಇದ್ದೀವಿ ಅಂತ ಗೊತ್ತಿಲ್ಲಲ್ಲ ಇವನಿಗೆ, ಪರಮಾತ್ಮನ ಅರಿವಿಲ್ಲಲ್ಲ, ಕೇಳಿ ಗೊತ್ತಷ್ಟೇ. ಪರಮಾತ್ಮ ನಮ್ಮ ಸುತ್ತಮುತ್ತಲಿದ್ದಾನೆ, ಯಾವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಕೇಳಿ ಗೊತ್ತಷ್ಟೇ. ಆ ಪರಮಾತ್ಮನ ಅಸ್ತಿತ್ವದ ಸ್ಪಷ್ಟವಾದ ಕಲ್ಪನೆ ಅವನಿಗೆ ಬರೋದು ಅಲ್ಲಿ ಹೋದಾಗಲೇ, ಅಪರೋಕ್ಷ ಜ್ಞಾನ ಬಂದಾಗಲೇ, ಮುಕ್ತೆ ಅಲ್ಲಿಗೆ ಹೋದಾಗಲೇ. ಅದಕ್ಕಾಗಿ ಸ ಯುಜವು, ಜೊತೆಗಿರುವವರು ಅಂತ ಹೇಳಿದರು. ಹಾಗೆ ಸಖಾಯವು, ತನ್ನನ್ನ ಜೀವ ಅನ್ನುವಂಥ ಈ ಒಂದು ಹಕ್ಕಿಯನ್ನ ಯಾವತ್ತೂ ಕೂಡ ಕಾಪಾಡ್ತಾ ಇರುವಂಥವನು ಈ ಪರಮಾತ್ಮ ಅಂತನ್ನೋದನ್ನು ಆತ ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಜ್ಞಾನ ಬಂದಾಗಲೇ, ಅಪರೋಕ್ಷ ಜ್ಞಾನ ಬಂದು ಮುಕ್ತಿಗೆ ಹೋದಾಗಲೇ. ಅದಕ್ಕಾಗಿ ಸಯುಜವು ಸಖಾಯವು ಅಂತ ಹೇಳಿದರು. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತಿ. ವೃಕ್ಷ ಅಂತ ಅಷ್ಟೇ ಹೇಳಿದರು. ವೃಕ್ಷ ಅಂದ್ರೆ ಗಿಡ. ಯಾವ ಗಿಡ ಅದು? ಸಂಸಾರದಲ್ಲಿದ್ದಾಗ ಜೀವನಿಗೆ ಅನೇಕ ಗಿಡಗಳು. ಒಂದು ಈ ಭೌತಿಕ ದೇಹ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗ ದೇಹ, ಅದರೊಳಗೆ ಸ್ವರೂಪ ದೇಹ. ಇಷ್ಟೆಲ್ಲ ದೇಹಗಳಲ್ಲೂ ಪರಮಾತ್ಮ ಇದ್ದಾನೆ. ಆ ಸ್ವರೂಪ ದೇಹ ಅಂತನ್ನೋದು ಜೀವವೇ ಆಗಿದೆ. ಲಿಂಗ ದೇಹದ ಒಳಗೆ ಜೀವ ಅಡಗಿ ಕೂತಿದ್ದಾನೆ. ಹಾಗಾಗಿ ಸಂಸಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ವಿಚಾರ ಮಾಡಿದರೆ 4 ದೇಹ ಅಂತ ತಿಳ್ಕೊಳ್ಬೇಕು. ಮುಕ್ತಿಗೆ ಹೋದಾಗ ಈ 4 ದೇಹಗಳಿಲ್ಲ. ಅಲ್ಲಿ ಸಮಾನ ವೃಕ್ಷ ಅಂದ್ರೆ ಕೇವಲ ಸ್ವರೂಪ ದೇಹ, ಜೀವನ ಸ್ವರೂಪ ದೇಹ. ಆ ಜೀವನ ಸ್ವರೂಪ ದೇಹ ಮಾತ್ರ ಇದೆ. ಹೊರಗಿರುವಂತಹ ಲಿಂಗ ದೇಹ, ನಿರುದ್ಧ ದೇಹ ಮತ್ತು ಬಾಹ್ಯ ದೇಹಗಳಿಲ್ಲ. ಆ ಜೀವನ ಸ್ವರೂಪ ದೇಹದಲ್ಲೇ ಆ ಜೀವನ ಜೊತೆ ಪರಮಾತ್ಮ ಇದ್ದಾನೆ. ಹೀಗೆ ವೃಕ್ಷ ಅಂತ ಅಷ್ಟೇ ಹೇಳಿದೆ. ಸಂಸಾರದಲ್ಲಿ ಯಾವ ವೃಕ್ಷ, ಮುಕ್ತಿಗೆ ಹೋದ್ಮೇಲೆ ಯಾವ ವೃಕ್ಷ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಷ್ಟೇ. ತಯೋರನ್ಯ ಪಿಪ್ಪರಂ ಸ್ವಾದ್ವತ್ತಿ, ಬಹಳ ರುಚಿಕರವಾದ ಹಣ್ಣನ್ನು ತಿಂತಾ ಇದೆ. ಸಂಸಾರದಲ್ಲಿ ವಸ್ತುತಃ ಇದರಲ್ಲಿ ರುಚಿ ಕಡಿಮೆ, ದುಃಖ ಬಹಳ, ಆದರೆ ಅದನ್ನೇ ರುಚಿ ಚಪ್ಪರಿಸಿ ತಿಂತಾ ಇದೆ. ಮುಕ್ತಿಗೆ ಹೋದ್ಮೇಲೆ ಅದು ವಸ್ತುತಃ ರುಚಿಕರವೇ. ಹಾಗಾಗಿ ತಯೋರನ್ಯ ಪಿಪ್ಪರಂ ಸ್ವಾದು ಅತ್ತಿ, ಬಹಳ ರುಚಿಕರವಾದ ಹಣ್ಣನ್ನು ತಿಂತಾ ಇದೆ ಅನ್ನೋ ಮಾತು ಸಂಸಾರಕ್ಕೂ ಹೊಂದುತ್ತದೆ, ಮುಕ್ತಿಗೂ ಹೊಂದುತ್ತದೆ. ವಸ್ತುತಃ ಈ ಸಂಸ್ಕೃತದ್ದು ಶಬ್ದಗಳ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿ ಹೇಗಿರ್ತದೆ ಅಂತ ನೀವು ನೋಡಬೇಕು. ದುಃಖ ಅನ್ನೋ ಶಬ್ದ ಇದೆಯಲ್ಲ, ಖ ಅಂದ್ರೆ ಸಂತೋಷ, ಖ ಅನ್ನೋ ಶಬ್ದ ಸಂತೋಷ. ಆದರೆ ಅದಕ್ಕೆ ದು ಅಂತ ಸೇರಿದಾಗ ಅದು ದುಃಖದಿಂದ ಮಿಶ್ರಿತವಾದ ಸುಖ ಅನ್ನೋ ಅರ್ಥವನ್ನು ಕೊಡ್ತದೆ. ಇದು ನಮ್ಮ ಕಲ್ಪನೆ ಇರೋದಿಲ್ಲ. ಸುಖ ಅಂತಂದ್ರೆ ಹೆಚ್ಚಿನ ಸುಖ, ಅಲ್ಲಿ ದುಃಖದ ಮಿಶ್ರಣ ಇಲ್ಲ. ದುಃಖ ಅಂತಂದ್ರೆ ದು ಅಂದ್ರೆ ಮಿಶ್ರಿತವಾದದ್ದು ಅಂತ ಅರ್ಥ. ಹೀಗೆ ಸುಖ ದುಃಖಗಳ ಮಿಶ್ರಣವನ್ನೇ ದುಃಖ ಅಂತ ನಾವು ಕರಿತೀವಿ. ವಸ್ತುತಃ ಪೂರಾ ದುಃಖವೂ ಇಲ್ಲ, ವಸ್ತುತಃ ಪೂರಾ ಸುಖವೂ ಇಲ್ಲ. ಇದನ್ನು ನಾವೀಗ ಅನುಭವಿಸ್ತಿದ್ದೇವೆ. ಆದರೆ ಈ ಕರ್ಮ ಬಂಧನವನ್ನು ಕಳ್ಕೊಂಡ ಮೇಲೆ ಅತ್ಯಂತ ರುಚಿಕರವಾದ ಹಣ್ಣನ್ನು ಅಲ್ಲಿ ತಿಂತಾನೆ ಜೀವ. ಆದರೆ ಪರಮಾತ್ಮ ಮಾತ್ರ ಯಾವತ್ತೂ
ಜೀವ ಸಂಸಾರದಲ್ಲಿ ಇದ್ದಾಗಲಿ, ಜೀವ ಸಂಸಾರದ ಬಂಧನವನ್ನು ದಾಟಿ ಮುಕ್ತಿಗೆ ಹೋದಾಗಲಿ ಎಂದು ಯಾವ ಹಣ್ಣನ್ನು ಆತ ತಿನ್ನೋದಿಲ್ಲ. ಯಾಕೆಂದ್ರೆ ಅವನಿಗೆ ಹಿಂದೂ ಕರ್ಮ ಬಂಧನ ಇರಲಿಲ್ಲ, ಈಗೂ ಇಲ್ಲ. ಹಾಗಾಗಿ ಆ ಕರ್ಮ ಪಿಪ್ಪಲ ಅಂತಂದ್ರೆ ಆ ವೃಕ್ಷದ ಫಲದಿಂದ ಹುಟ್ಟಿದ್ದು. ಈ ವೃಕ್ಷದ ಫಲ ಅಂತ ಅರ್ಥ. ಪಿಪ್ಪಲ ಅಂದ್ರೆ ಅಶ್ವತ್ಥ ವೃಕ್ಷದ ಪರ್ಯಾಯ ಪದ ಪಿಪ್ಪಲ ಅಂತ ಅನ್ನೋದು. ಆ ಅಶ್ವತ್ಥ ವೃಕ್ಷದ ಹಣ್ಣನ್ನು, ಹಣ್ಣು ಎಲ್ಲಿಂದ ಹುಟ್ಟುತ್ತದೆ? ಗಿಡದಿಂದ ಹುಟ್ಟುತ್ತದೆ. ಮಾವಿನ ಹಣ್ಣು ಮಾವಿನ ಗಿಡದಿಂದ, ಅಶ್ವತ್ಥದ ಹಣ್ಣು ಅಶ್ವತ್ಥ ಗಿಡದಿಂದ ಹುಟ್ಟುತ್ತದೆ. ಅದರಂತೆ ಪರಮಾತ್ಮ ಆ ಸುಖವನ್ನೇನು ಅನುಭವಿಸ್ತಾನಲ್ಲ, ಆತ ಅನುಭವಿಸೋದು ಈ ಯಾವುದೇ ದೇಹದ ಒಂದು ನಿಮಿತ್ತದಿಂದಾಗಿ ಅಲ್ಲ. ಅವನಿಗೆ ಯಾವುದೇ ದೇಹದ ಅಪೇಕ್ಷೆಯೂ ಇಲ್ಲ ಆ ಸುಖವನ್ನು ಅನುಭವಿಸಲಿಕ್ಕೆ. ಆತ ಅನುಭವಿಸೋದು ಸ್ವರೂಪ ಸುಖವನ್ನ. ಈತ ಇಷ್ಟೆಲ್ಲ ಕರ್ಮಗಳನ್ನು ಮಾಡಿ ಪ್ರಯತ್ನ ಪಟ್ಟು ಆಮೇಲೆ ಮೋಕ್ಷಕ್ಕೆ ಹೋದವನು. ಇಂಥ ಹಣ್ಣನ್ನು ತಿನ್ನುವ ಅವಶ್ಯಕತೆ ಅವನಿಗಿಲ್ಲ. ಎಂದೂ ಸಂಸಾರಕ್ಕೆ ಬಿದ್ದವನೇ ಅಲ್ಲ. ಆದ್ದರಿಂದ ಕರ್ಮಫಲವನ್ನು ಮಾಡಿ ಅದರ ಪರಿಣಾಮ ರೂಪವಾದ ಸುಖವನ್ನು ಆತ ಅನುಭವಿಸ್ತಿಲ್ಲ. ಇದು ಪಿಪ್ಪರಂ ಸ್ವಾದ್ವತ್ತಿ ಅಂತ ಅನ್ನೋದಕ್ಕೆ ವಿವರಣೆ. ತಯೋರಣ್ಯ ಪಿಪ್ಪರಂ ಸ್ವಾದ್ವತ್ತಿ ಅನಶ್ನನ್ನನ್ಯ ಅಭಿಜಾಕಶೀತಿ. ಎಂದೂ ಏನನ್ನೂ ತಿಂದವನೇ ಅಲ್ಲ ಅವನು. ಮೊದಲು ತಿಂದವನಲ್ಲ, ಆಮೇಲೂ ತಿಂದವನಲ್ಲ. ಆದರೆ ಅವನ ಪ್ರಕಾಶಕ್ಕೆ, ಅವನ ವೈಭವಕ್ಕೆ ಎಂದೂ ಕೊರತೆಯೇ ಆಗಿಲ್ಲ. ಅದನ್ನು ಕುಂದು ಕೊರತೆಗಳಿವೆ ಅಂತ ಈ ಪದ್ಯ ಹೇಳಿದ್ದು ಅದನ್ನೇ. ನಾನು ಮೊನ್ನೆ ದಿವಸ ಹೇಳಿದೆ, ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ವಿ. ಆ ಪರಮಾತ್ಮನಿಗೆ ಮೋದ ಅನ್ನೋದು ಒಂದು ರೆಕ್ಕೆ, ಬಲ ರೆಕ್ಕೆ, ಪ್ರಮೋದ ಅಂತ ಅನ್ನೋದು ಎಡ ರೆಕ್ಕೆ, ಮತ್ತು ಆನಂದ ಅಂತ ಏನಿದೆಯಲ್ಲ ಅದು ಆತನ ನಡುವಿನ ಭಾಗ, ಹೊಟ್ಟೆ, ಹೃದಯ ಇವೆಲ್ಲ. ಮತ್ತೆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಆ ಹಕ್ಕಿಯ ಬಾಲ ಇದೆಯಲ್ಲ ಅದಕ್ಕೆ, ಅದು ಈ ಮುಖ್ಯ ಪ್ರಾಣನ ಹೃದಯದೊಳಗಿದೆ. ಇದನ್ನು ನಾವು ಮೊನ್ನೆ ವಿಸ್ತಾರವಾಗಿ ನೋಡಿದ್ವಿ. ಆದ್ರೆ ಪಕ್ಷ ಅನ್ನೋದಕ್ಕೆ ಕೈ ಅಂತ ಅರ್ಥ ಹೇಳಿದ್ವಿ ನಾವು ಅವತ್ತು. ಪಕ್ಷ ಅನ್ನೋದಕ್ಕೆ ಬರೇ ಕೈ ಅಂತ ಅರ್ಥ ಅಲ್ಲ, ಅರ್ಥ ಒಂದೇ ಅಲ್ಲ. ಕೈಯನ್ನೇ ಹೇಳೋದು ಉಪನಿಷತ್ತಿನ ಉದ್ದೇಶ ಆಗಿದ್ರೆ, ತೈತ್ರಿಯ ಉಪನಿಷತ್ತಿನ ಉದ್ದೇಶ ಆಗಿದ್ರೆ ಅದು ಬಾಹು ಅಂತ ಸ್ಪಷ್ಟವಾಗಿ ಹೇಳ್ತಿತ್ತು. ಅದು ಬದಲಾಗಿ ಅದು ಪಕ್ಷ ಅಂತ ಹೇಳಿತ್ತು. ಯಾಕೆ ಪಕ್ಷ ಅಂತ ಹೇಳಿತ್ತು? ಪಕ್ಷ ಅಂದ್ರೆ ರೆಕ್ಕೆ ಅಂತ ಅರ್ಥ. ಪರಮಾತ್ಮ ಕೇವಲ ತೋಳು, ಕೈ, ಕಾಲುಗಳು ಉಳ್ಳವನು ಮಾತ್ರ ಅಲ್ಲ, ರೆಕ್ಕೆಗಳು ಉಳ್ಳವನೂ ಹೌದು. ಯಾಕಂದ್ರೆ ಪರಮಾತ್ಮನ ಈ ದ್ವಾಸುಪರ್ಣ ಅನ್ನುವ ವೇದ ಮಂತ್ರ ಅವನನ್ನೊಂದು ಹಕ್ಕಿ ಅಂತ ವರ್ಣನೆ ಮಾಡಿದೆ. ಹೀಗೆ ಪರಮಾತ್ಮ ಅನ್ನುವ ಹಕ್ಕಿಗೆ ಆ ಬಲ ರೆಕ್ಕೆ ಏನಿದೆಯಲ್ಲ, ಬಲ ಪಕ್ಷ, ಅದು ಮೋದ, ಎಡಪಕ್ಷಕ್ಕೆ ಪ್ರಮೋದ ಅಂತ ಹೆಸರು. ಅದರ ಬಾಲ ಏನಿದೆ, ಪುಚ್ಛ ಅಂದ್ರೆ ಬಾಲ. ಪರಮಾತ್ಮನ ಪುರುಷಾಕಾರವಾದ ದೇಹವನ್ನು ಕಲ್ಪನೆ ಮಾಡಿಕೊಂಡ್ರೆ ಪುಚ್ಛ ಅಂದ್ರೆ ಎರಡು ಪಾದಗಳು. ಪರಮಾತ್ಮನ ಹಕ್ಕಿಯಂತೆ ಮೀನದಂತೆ ಕಲ್ಪನೆ ಮಾಡಿಕೊಂಡ್ರೆ ಅದಕ್ಕದು ಬಾಲ. ಅದಕ್ಕಾಗಿ ಅವತ್ತು ಹೇಳಿದ್ದೆ, ಸುಖಮಯ ಮೀನ ಹೇ ಭವ ಮಮ ಶರಣಂ ಅಂತ ದ್ವಾದಶ ಸ್ತೋತ್ರ. ಮೀನಿಗೂ ಎರಡು ಈಜು ರೆಕ್ಕೆ ಇರ್ತವೆ, ಹಿಂದೊಂದು ಬಾಲ ಇರ್ತದೆ. ಹೀಗೆ ಪರಮಾತ್ಮ ಮೀನಿನ ರೂಪದಲ್ಲಿದ್ದಾಗ, ಆಮೆಯ ರೂಪದಲ್ಲಿದ್ದಾಗ, ಹಕ್ಕಿಯ ರೂಪದಲ್ಲಿದ್ದಾಗ, ಪರಮಾತ್ಮ ಪುರುಷ ರೂಪದಲ್ಲೇ ಇರಲಿ, ಯಾವ ರೂಪದಲ್ಲಿದ್ರೂ ಆತನ ಇಡೀ ಶರೀರವೇ ಜ್ಞಾನಾನಂದಮಯವಾದ ಶರೀರ. ಅವನ ಬಲಭಾಗ ಮೋದ, ಎಡಭಾಗ ಪ್ರಮೋದ. ಅವನ ತಲೆಗೆ ಪ್ರಿಯ ಅಂತ ಹೆಸರು. ಹೀಗೆ ತನ್ನ ರೆಕ್ಕೆಗಳಲ್ಲಿ, ತನ್ನ ಬಲಿಷ್ಠವಾದ ರೆಕ್ಕೆಗಳಲ್ಲಿ ಈ ಪರಮಾತ್ಮ ಅನ್ನೋ ಹಕ್ಕಿ, ಈ ಜೀವ ಅನ್ನೋ ಹಕ್ಕಿಯನ್ನ ಆ ತಾಯಿಯಂತೆ ಅಡಗಿಸಿಟ್ಕೊಂಡಿದೆ. ಅಡಗಿಸಿಟ್ಕೊಂಡು ಅದಕ್ಕೆ ರಕ್ಷಣೆ ಕೊಟ್ಟಿದೆ ಅಂತ ಅನ್ನೋದನ್ನ ನೋಡ್ಬೇಕು. ಅದು ಆ ದ್ವಾಸುಪರ್ಣ ಅನ್ನುವಂಥ ಮಾತಿನ ಒಟ್ಟಾರೆ ಅರ್ಥ. ಅದು ಆ ಅಥರ್ವಣ ಉಪನಿಷತ್ತಿನಲ್ಲಿ ಇಷ್ಟೆಲ್ಲ ಮಾತುಗಳು ಬಂದವು. ಅದನ್ನು ಮೊನ್ನೆ ದಿವಸ ಹೇಳಿದ್ದೆ. ಪರಮಾತ್ಮನ ಎರಡು ಕೈಗಳಲ್ಲಿ ದ್ವಿಭುಜನಾದ ಪರಮಾತ್ಮನನ್ನ ಧ್ಯಾನ ಮಾಡಿರಿ, ಚತುರ್ಭುಜನನ್ನು ಮಾಡಿರಿ, ಅಷ್ಟಭುಜ ಮಾಡಿರಿ. ನಿಮ್ಗೆ ಎಷ್ಟು ಕಲ್ಪನೆ ಸಿಗ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಿರಿ. ಎರಡು ಭುಜ ಅಂತೂ ಸುಲಭವಾಗಿ ಕಲ್ಪನೆ ಮಾಡ್ಬೋದು. ಒಂದು ಭುಜದಲ್ಲಿ ಬಾಣ ಇರ್ತದೆ, ಮತ್ತೊಂದು ಭುಜದಲ್ಲಿ ಬಿಲ್ ಇರ್ತದಲ್ಲ. ಅದು ಯಾಕೆ ಅಂತಂದ್ರೆ ಅದನ್ನ ಹೀಗೆ ವ್ಯಾಖ್ಯಾನ ಮಾಡಬಹುದು ಅಂತ ಹೇಳಿದ್ದೆ ನಾನು. ಏನು? ಓಂಕಾರವೇ ಬಿಲ್ಲು, ಮನಸ್ಸು ಅಂತನ್ನೋದೇ ಬಾಣ. ಇನ್ನು ಎಲ್ಲಿ ಹುಡಬೇಕು? ಓಂಕಾರವನ್ನು ವೇದಗಳ ಮೂಲಕ ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮ ಮನಸ್ಸು ಅನ್ನುವಂಥ ಬಾಣವನ್ನು ಅಲ್ಲಿ ಹೂಡಿ ಪ್ರಯೋಗ ಮಾಡಬೇಕಲ್ಲ. ಎಲ್ಲಿ ಪ್ರಯೋಗ ಮಾಡಬೇಕು ಅಂತಂದ್ರೆ ಪರಮಾತ್ಮನೇ ಗುರಿ. ಆ ಪರಮಾತ್ಮನಲ್ಲಿ ಪ್ರಯೋಗ ಮಾಡಬೇಕು. ಒಮ್ಮೆ ಪ್ರಯೋಗ ಮಾಡಿದ್ರೆ ಅದು ಹೊರಗೆ ಬರಬಾರ್ದು. ಮನಸ್ಸು ಆತ್ಮ ಈ ಜೀವ ಏನಿದೆಯಲ್ಲ ಅದು ಅಲ್ಲಿ ಹೊರಟು ಹೋಗಬೇಕು, ಹೊರಗೆ ಬರಬಾರ್ದು. ಪ್ರಣವೋ ಧನು ಶರೋ ಹ್ಯಾತ್ಮ, ಇದನ್ನು ಸೂಚನೆ ಮಾಡಲಿಕ್ಕಾಗಿ ಓಂಕಾರವೇ ಬಿಲ್ಲು ಮತ್ತು ಮನಸ್ಸೇ ಆ ಬಾಣ. ಈ ಓಂಕಾರ ಅನ್ನುವ ಬಿಲ್ಲಿನಲ್ಲಿ ನಿನ್ನ ಮನಸ್ಸು ಅನ್ನೋ ಬಾಣವನ್ನು ಹೂಡಿ ನನ್ನ ಕಡೆ ಪ್ರಯೋಗ ಮಾಡು, ನನ್ನಲ್ಲೇ ಲೀನನಾಗಿ ಬಿಡು ಅಂತ ತೋರಿಸ್ಲಿಕ್ಕಾಗಿ ಪರಮಾತ್ಮ ಆ ಬಿಲ್ಲು ಮತ್ತು ಬಾಣಗಳನ್ನು ಕೈಯಲ್ಲಿ ಹಿಡಿದಿರ್ತಾನೆ. ರಾಮ ಇತ್ಯಾದಿ ರೂಪಗಳಿಂದ ದ್ವಿಭುಜ ಇರುವಂಥ ರೂಪ ಅದು. ಹೀಗೆ
ಅದರಲ್ಲಿ ಸಾಮಾನ್ಯವಾಗಿ ಎಡಭುಜದಲ್ಲಿ ಬಿಲ್ಲನ್ನು ಹಿಡಿದಿರ್ತಾನೆ, ಬಲಭುಜದಲ್ಲಿ ಬಾಣವನ್ನು ಹಿಡಿದಿರ್ತಾನೆ. ಆ ಬಲಭುಜಕ್ಕೆ ಮೋದ ಅಂತ ಹೆಸರು, ಎಡಭುಜಕ್ಕೆ ಪ್ರಮೋದ ಅಂತ ಹೆಸರು. ತೈತರಿಯ ಉಪನಿಷತ್ತು ಮತ್ತು ಅಥರ್ವಣ ಉಪನಿಷತ್ತಿನ ಸಮಾವೇಶ ಇದೆ. ಮೊನ್ನೆ ತೈತರಿಯ ಉಪನಿಷತ್ತು ಮತ್ತು ಛಾಂದೋಗ್ಯ ಉಪನಿಷತ್ತಿನ ಸಮಾವೇಶ ಇರುತ್ತೆ. ಈಗ ತೈತರಿಯ ಉಪನಿಷತ್ತು ಮತ್ತು ಅಥರ್ವಣ ಉಪನಿಷತ್ತಿನ ಸಮಾವೇಶ, ಅವೆರಡನ್ನು ಸಮಾಗಮ ಮಾಡಿಕೊಂಡು ಈ ರೀತಿಯಾಗಿ ಅರ್ಥವನ್ನು ಮಾಡಬೇಕು. ಅಪ್ರಮತ್ತೇನ ವೇದ್ಧವ್ಯಂ, ಎಚ್ಚರ ತಪ್ಪಬಾರದು. ಆ ಪರಮಾತ್ಮನ ಕಡೆ ಬಾಣಪ್ರಯೋಗ ಮಾಡಬೇಕು. ಶರವತ್ತನ್ಮಯೋ ಭವೇತ್, ಆ ಪರಮಾತ್ಮನಲ್ಲಿ ಈ ಜೀವ ಲೀನನಾಗಿ ಬಿಡಬೇಕು. ಗುರಿ ಹೋಗಿ ಅಲ್ಲಿ ಹೋಗಿ ಬಾಣ ಹೋಗಿ ನಾಟಿದ್ರೆ ಹೊರಗೆ ಬರೋದಿಲ್ಲ ಸುಲಭವಾಗಿ. ಈ ಬಾಣದ ದೃಷ್ಟಾಂತವೂ ಕೂಡ ಈ ದ್ವಾಸುಪರ್ಣ ಅನ್ನುವಂಥದ್ದು ಹಿಂಭಾಗದಲ್ಲೇ ಬಂದದ್ದು. ಅದಕ್ಕಾಗಿ ಇದನ್ನು ಹೇಳಿದೆ. ಇವೆಲ್ಲ ಯಾಕೆ ಉಪನಿಷತ್ತು ಈ ದೃಷ್ಟಾಂತಗಳನ್ನು ಹೇಳಿದೆ ಅಂತಂದ್ರೆ, ಯಾವತ್ತೂ ಕೂಡ ಗುರಿ ಬೇರೆ ಬಾಣ ಬೇರೆ, ಗುರಿ ಬೇರೆ ಬಾಣ ಬೇರೆ ಹೇಗೋ, ಹಕ್ಕಿಗಳೆರಡು ಬೇರೆ ಬೇರೆ ಹೇಗೋ, ಹಾಗೆ ಗುರಿಯಾದ ಪರಮಾತ್ಮ ಮತ್ತು ಬಾಣವಾದ ಈ ಜೀವ ಇವರಿಬ್ಬರು ಕೂಡ ಭಿನ್ನ ಭಿನ್ನರು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಆ ಉಪನಿಷತ್ತಿನ ದೃಷ್ಟಾಂತ. ಇವೆಲ್ಲ ದೃಷ್ಟಾಂತವನ್ನೇ ತಗೊಂಡು ಈ ಪ್ರಣವ, ಓಂಕಾರ, ಬಿಲ್ಲು ಇವೆಲ್ಲ ದೃಷ್ಟಾಂತಗಳನ್ನ ತಗೊಂಡು ಕೊನೆಗೆ ಆಚಾರ್ಯರು ಇವೆಲ್ಲವೂ ಕೂಡ ಜೀವ ಪರಮಾತ್ಮನ ಭೇದವನ್ನು ಮುಕ್ತಿಯಲ್ಲೂ ಕೂಡ ಪ್ರತಿಪಾದನೆ ಮಾಡ್ತವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಎರಡು ಉಪನಿಷತ್ತುಗಳನ್ನು ಕೂಡ ಇಲ್ಲಿ ತಗೊಂಡೆ. ದ್ಯುಮಣಿಕಿರಣವ ಕಂಡ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀ ರಮಣ ನೋಡಿದ ಮಾತ್ರದಿಂದ ದಘ ನಾಶ ಒಯ್ದುವವು. ಕಮಲ ಸಂಭವ ಮುಖ್ಯ ಎಲ್ಲ ಸುಮನಸರೊಳಿಹ ಪಾಪರಾಶಿಯು ಅಮರಮುಖನಂದದಲ್ಲಿ ಭಸ್ಮವ ಮಾಳ್ಪ ಹರಿತಾನು. ಸೂರ್ಯನ ಕಿರಣವನ್ನು ನೋಡಿದ ಕೂಡಲೇ ಕತ್ತಲೆಲ್ಲ ಓಡಿ ಹೋಗ್ತದೆ. ಅದರಂತೆ ಪರಮಾತ್ಮನನ್ನು ನೋಡಿದ ಕೂಡಲೇ ಪಾಪ ಎಲ್ಲ ಹಾರಿ ಹೋಗ್ತವೆ. ಬ್ರಹ್ಮ ಮೊದಲಾದ ದೇವತೆಗಳಲ್ಲಿ ಏನೇನು ದೋಷಗಳಿರ್ತಾವೋ ಆ ಎಲ್ಲ ದೋಷ ರಾಶಿಯನ್ನು ಕೂಡ ಅಗ್ನಿಯಂತೆ ಈ ಪರಮಾತ್ಮ ನಾಶ ಮಾಡ್ತಾನೆ. ದ್ಯುಮಣಿ ಅಂತ ಸೂರ್ಯ, ಅವನ ಕಿರಣ ಅಂತಂದ್ರೆ ಅವನ ಕಿರಣಗಳು ಗೊತ್ತು. ಅದನ್ನು ಕಂಡ ಮಾತ್ರದಿ ತಿಮಿರ ಅಂದ್ರೆ ಕತ್ತಲೆ, ಅದು ಓಡುವ ತೆರದಿ. ಲಕ್ಷ್ಮೀ ರಮಣನ ಒಂದು ಕಟಾಕ್ಷ ನಮ್ಮ ಕಣ್ಣ ಮೇಲೆ ಬಿದ್ದ ಕೂಡಲೇ ನೋಡಿದ ಮಾತ್ರದಿಂದ, ಆತನ ಕಣ್ಣೋಟ ನಮ್ಮ ಮೇಲೆ ಬಿದ್ದ ಮಾತ್ರಕ್ಕೆ ಎಲ್ಲ ದೋಷಗಳು ಕೂಡ ನಾಶ ಆಗ್ತವೆ. ಕಮಲ ಸಂಭವ ಮುಖ್ಯ ಎಲ್ಲಾ ಸುಮನಸರುಗಳು, ಕಮಲ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮ, ಆ ಮೊದಲಾದ ಎಲ್ಲಾ ದೇವತೆಗಳಿರುವಂತಹ ಪಾಪರಾಶಿ. ಚತುರ್ಮುಖನಲ್ಲಿಯೂ ಪಾಪ ಇದೆಯಾ ಅಂತಂದ್ರೆ, ಪಾಪ ಅಂದ್ರೆ ಕೆಟ್ಟದ್ದು, ಕೆಟ್ಟ ಕೆಲಸ ಮಾಡಿದ್ರಿಂದ ಬರೋ ಪಾಪ ಅಂತಲ್ಲ, ಕುಂದು ಕೊರತೆಗಳು ಸಂಸಾರದಲ್ಲಿರುವಂತ. ಆತನು ಸಂಸಾರದಲ್ಲಿ ಇದ್ದಾನಲ್ಲ ಈಗ, ಆ ಕುಂದು ಕೊರತೆಯನ್ನು ತುಂಬಿಕೊಂಡು ಆತ ಮುಂದೆ ಮುಕ್ತನಾಗಬೇಕು. ನಮ್ಮಲ್ಲಂತೂ ಪಾಪದ ರಾಶಿಯೇ ತುಂಬಿದೆ. ಇದನ್ನ ಅಮರ ಮುಖ, ಅಮರರು ಒಂದು ದೇವತೆಗಳು, ಆ ದೇವತೆಗಳಿಗೆ ಮುಖ ಪೋಸ್ಟ್ಮ್ಯಾನ್ ಇದ್ದಂತೆ ಈ ಅಗ್ನಿ, ಆ ಅಗ್ನಿಯಂತೆ ಈ ಹರಿ ತಾನು ಸುಟ್ಟು ಬಿಸಾಕ್ತಾನೆ ಅಂತ ಅಲ್ಲಿ ವರ್ಣನೆ ಅದು. ಚತುರಶತ ಭಾಗದಿ ದಶಾಂಶದೊಳು ಇತರ ಜೀವರಿಗೀವ ಲೇಷವ ದಿತಿಜ ದೇವರ್ಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ ಮತಿವಿಹೀನ ಪ್ರಾಣಿಗಳಿಗಾವ ಆಹುತಿಯ ಸುಖ ಮೃತಿ ದುಃಖ ವರ ಯೋಗ್ಯತೆ ನರಿತು ಪಿಪೀಲ ಮಶಕಾದಿಗಳಿಗೀವ ಹರಿ. ಹಿಂದೆ ಈ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ, ಈ ಸ್ವಾತಂತ್ರ್ಯ ವಿಭಜನ ಸಂಧಿಯಲ್ಲಿ ಬಂದಿತ್ತು. ಒಟ್ಟಾರೆ ತನ್ನ ಸ್ವಾತಂತ್ರ್ಯದ ಪೈಕಿ 400 ಹೊರಗೆ ತೆಗಿತಾನೆ ಅಂತೆಲ್ಲ ವಿಭಾಗ ಬಂದಿತ್ತು. ಅದನ್ನು ಇನ್ನೊಂದ್ಸರಿ ನೆನಪು ಮಾಡ್ತಾರೆ. ಚತುರಶತ ಭಾಗ ಅಂದ್ರೆ ಚತುರಶತ ಅಂದ್ರೆ 400, ಅದರಲ್ಲಿ 10 ಭಾಗಗಳನ್ನು ಈ ಜೀವರಿಗೆ ಕೊಟ್ಟಿರ್ತಾನಷ್ಟೇ. ಯಾವುದೋ ಒಂದು 10 ಭಾಗ ಜೀವರಿಗೆ, 10 ಭಾಗ ದೇವತೆಗಳಿಗೆ, 45 ಭಾಗ ದೈತ್ಯರಿಗೆ, ಇಂದ್ರ ಮತ್ತು ಕಾಮ ಇಬ್ಬರಿಗೂ ಕೂಡಿ ಸೇರಿ 15, ರುದ್ರನಲ್ಲಿ 20, ಮುಖ್ಯ ಪ್ರಾಣರಲ್ಲಿ 48, ಚತುರ್ಮುಖ ಬ್ರಹ್ಮನಲ್ಲಿ 52, ಮತ್ತೆ ಈ ಲಕ್ಷ್ಮೀದೇವಿಗೆ ಅದು ಅಲ್ಲೂ ಕೂಡ ವಿಭಾಗ ಬಂದಿತ್ತು. ನನಗೆ ಈಗ ನೆನಪಿಲ್ಲ, ನೆನಪು ಬಂತು ಅಂತ ಹೇಳಿದೆ. ದಶಾಂಶವನ್ನು ಜೀವರಲ್ಲಿ ಇಟ್ಟಿದ್ದಾನೆ, ಕೇವಲ 10 ಭಾಗವನ್ನು. ಅದರ ಲೆಕ್ಕಾಚಾರ ಹಿಂದೆ ಬಂದಿದೆ, ನಾನು ಅದನ್ನೀಗ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇತರ ಜೀವರಿಗೀವ ಲೇಷವ ದಿತಿಜ ದೇವರ್ಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ. ದಿತಿಜರು ಅಂದ್ರೆ ರಾಕ್ಷಸರು, ದೇವರ್ಗಳು ಅಂದ್ರೆ ದೇವತೆಗಳು. ಕೆಲವು ಕಡೆ ದೇವರುಗಳು ಅಂತ ಏನಾದ್ರು ಇರಬಹುದು, ಅದನ್ನು ನೋಡ್ರಿ. ಅವರಿಗೆ ವಿಶಿಷ್ಟ ದುಃಖ ಸುಖ, ಒಬ್ಬರಿಗೆ ದುಃಖ ಕೊಡ್ತಾನೆ, ಮತ್ತೊಬ್ಬರಿಗೆ ಸುಖ ಕೊಡ್ತಾನೆ. ಮತಿವಿಹೀನ ಪ್ರಾಣಿಗಳಿಗೆ ಆಹುತಿಯ ಸುಖ ದುಃಖ. ಏನೂ ಬುದ್ಧಿಯಲ್ಲಿರುವಂತಹ ಜೀವಿಗಳಿವೆಯಲ್ಲ, ಸೊಳ್ಳೆ, ಇರುವೆ ಮೊದಲಾದ ಈ ಎಲ್ಲ ಜೀವಿಗಳಿಗೆ ಪಿಪೀಲ ಮಶಕಾದಿಗಳು ಅಂತ ವರ್ಣನೆ ಮಾಡ್ತಾರೆ. ಪಿಪೀಲಿಕ ಅಂದ್ರೆ ಇರುವೆ, ಮಶಕ ಅಂತಂದ್ರೆ ಸೊಳ್ಳೆ. ಇವುಗಳಿಗೆಲ್ಲ
ಅದು ಏನು ಕೊಡ್ತಾನೆ ಅಂತಂದ್ರೆ ಆಹುತಿಯ ಸುಖ. ಆಹುತಿ ಅಂತಂದ್ರೆ ಭೋಜನ, ಹೊಟ್ಟೆ ತುಂಬಬೇಕಲ್ಲ ಅವಕ್ಕಿಲ್ಲಿ, ಅವುಗಳ ಸುಖವನ್ನು ಕೊಡ್ತಾನೆ, ಆಹುತಿಯ ಸುಖವನ್ನು. ಮತ್ತೆ ಮೃತಿ ದುಃಖ ವರ ಯೋಗ್ಯತೆಯನ್ನು ಅರಿತು, ಸಾವು ಹುಟ್ಟು ಇದನ್ನು ಕೊಡ್ತಾನೆ. ಅವರವ್ರ ಯೋಗ್ಯತೆಯನ್ನು ತಿಳಿದು ಯಾರನ್ನು ಯಾವಾಗ ಹುಟ್ಟಿಸ್ಬೇಕು, ಯಾರನ್ನು ಯಾವಾಗ ಕೊಲ್ಲಬೇಕು, ಇದೆಲ್ಲವನ್ನು ಆತ ತಿಳಿದವನು. ಇಲ್ಲಿ ನೋಡ್ರಿ, ಆಹುತಿಯ ಸುಖ ಮೃತಿ ದುಃಖ ಅಂತ ಹೀಗಿದೆ. ಆಹುತಿ ಅಂತಂದ್ರೆ ಆಹಾರ ಅಂತ ಒಂದು ಅರ್ಥ ಹೇಳಿದೆ. ಇದು ಅಷ್ಟೇ ಅಲ್ಲ, ಇನ್ನೊಂದಿದೆ. ಅದು ಹಿಂದೆ ಪ್ರಾಣಾಗ್ನಿಹೋತ್ರ ಸಂಧಿ ಅಂತ 4ನೇ ಅಥವಾ 5ನೇ ಸಂಧಿಯಲ್ಲಿ ಬಂದಿತ್ತು. ಜೀವ ಹುಟ್ಟುತ್ತಾನೆ ಹೇಗೆ ಅಂತಂದ್ರೆ, ಜೀವ ತಂದೆಯನ್ನು ಆಹಾರ ಸ್ವೀಕಾರ ಮಾಡ್ತಾನಲ್ಲ, ತಂದೆ ಸ್ವೀಕಾರ ಮಾಡುವಂಥ ಆಹಾರದಲ್ಲಿ ಆತ ಈ ತರಕಾರಿಗಳ ಮೂಲಕ ಬಂದು ಸೇರ್ಕೋತಾನೆ ಮೊದಲು. ಅದಲ್ಲಿ ಹಿಂದೆ ಬಂದಿತ್ತು. ಅದು ದೇವತೆಗಳು ಮಾಡುವ ಹೋಮ. ಅದು ಜೀವನನ್ನ ಮೊದಲು ಅವರು ಮಳೆಯಲ್ಲಿ ಹೋಮ ಮಾಡ್ತಾರೆ. ಆ ಮಳೆಯಿಂದ ತರಕಾರಿ ಬೆಳೀತದೆ. ಆ ತರಕಾರಿಗಳು ಬಂದು ಸೇರ್ಕೊಳ್ತಾನೆ. ತರಕಾರಿಯೊಳಗೆ ಬಂದು ಸೇರ್ಕೊಂಡು ಮುಂದೆ ಗಂಡನ ಶರೀರದಲ್ಲಿ ಬಂದು ಸೇರ್ಕೊತಾನೆ. ಗಂಡನ ಶರೀರದಲ್ಲಿ ಒಂದು 3 ತಿಂಗಳು ಇರ್ತಾನೆ ಅಂತೆಲ್ಲ ಹಿಂದೆ ವರ್ಣನೆ ಬಂದಿತ್ತು. ಅದಾದ್ಮೇಲೆ ಹೆಂಡತಿ ಶರೀರದಲ್ಲಿ ಸೇರ್ತಾನೆ. ಇಲ್ಲಿ ಹೆಂಡತಿ ಶರೀರದಲ್ಲಿ 9 ತಿಂಗಳು, ಗಂಡನ ಶರೀರದಲ್ಲಿ 3 ತಿಂಗಳು. ಹಾಗಾಗಿ ಇನ್ಮೇಲೆ ಗಂಡಸರು ಕೂಡ ನಾವು ನಿಮ್ಮ ಮಕ್ಕಳನ್ನ ಹೊತ್ತಿದ್ದೇವೆ ಅಂತ ಹೇಳ್ಕೊಳ್ಬಹುದು. ಹೊತ್ತವರು ನಮ್ಮ ಪತ್ನಿಯರು, ಹೊರಲಿಕ್ಕೆ ನಾವು ಕೂಡ ಒಂದು 3 ತಿಂಗಳು ಹೊತ್ತಿದ್ದೇವೆ ಅಂತ ಹೇಳ್ಕೋಬಹುದು. ಇದು ಆ ಜೀವನಿಗೆ ಆಹುತಿ. ಜೀವನನ್ನ ದೇವತೆಗಳು ಮಳೆಯಲ್ಲಿ ಮತ್ತೆ ಆ ತರಕಾರಿಗಳಲ್ಲಿ, ಮುಂದೆ ಗಂಡಸಿನಲ್ಲಿ, ಆಮೇಲೆ ಹೆಂಗಸಿನಲ್ಲಿ ಹೀಗೆಲ್ಲ ಹೋಮ ಮಾಡ್ತಾ ಹೋಗ್ತಾರೆ ಅಂತ ವರ್ಣನೆ ಇದೆ. ಅದು ಉಪನಿಷತ್ತಿನ ವರ್ಣನೆ. ಅದನ್ನು ದಾಸರು ಆ ಪ್ರಾಣಾಗ್ನಿಹೋತ್ರ ಸಂಧಿಯಲ್ಲಿ ಅಂತ ಹೇಳಿದ್ರು. ಅದು ಆಹುತಿಯ ಸುಖ ಅಂದ್ರೆ ಜನನದ ಸುಖ. ಹುಟ್ಟಿದ ಸ್ವಲ್ಪ ಸುಖ ಬಂತು, ನಿಮಗೂ ಸುಖ ಬಂತು, ನಿಮ್ಮ ಸುತ್ತಮುತ್ತಲವ್ರಿಗೂ ಸುಖ ಬಂತು. ಯಾಕಂದ್ರೆ ಗರ್ಭದೊಳಗೆ ಸಿಕ್ಕಾಕೊಂಡು ಕೂತಿದ್ದಾಗ ಕೆಟ್ಟ ವೇದನೆ ನಿಮಗೆ ಯಾವಾಗ ಹೊರಗೆ ಬರ್ತೇವೋ ಅಂತ ಅನ್ಸಿತ್ತು. ಹುಟ್ಟಿದ್ರೆ ಸ್ವಲ್ಪ ಸುಖ ಬಂತು ನಿಮಗೂ, ನಿಮ್ಮ ಬಂಧು ಬಾಂಧವರಿಗೂ ಹುಟ್ಟಿತು ಮಗು ಅಂತ ಸಂತೋಷ ಆಯಿತು. ಮೃತ್ಯು ದುಃಖ, ಸಾಯುವಾಗ ನಿಮಗೂ ದುಃಖ, ಸತ್ತು ಹೋಗ್ತಾನಲ್ಲ ಅಂತ ನಿಮ್ಮ ಸುತ್ತಮುತ್ತಲಿದ್ದವರಿಗೂ ದುಃಖ. ಇದನ್ನೆಲ್ಲ ಆತ ಕೊಡ್ತಾನೆ. ಹೀಗೆ ಆಹುತಿ ಅಂದ್ರೆ ಕೇವಲ ಆಹಾರ ಅಲ್ಲ, ಅದು ಹುಟ್ಲಿಕ್ಕೆ ಬೇಕಾದಂಥ ಒಂದು ತಯಾರಿ ಹಿಂದಿದೆ. ಅದನ್ನ ವರ್ಣನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು. ಹೀಗೆ ಆಹುತಿಯ ಸುಖ, ಮೃತ್ಯು ದುಃಖ, ಅವರ ಯೋಗ್ಯತೆಯನ್ನರಿತು ಪಿಪೀಲ ಮಶಕಾದಿಗಳಿಗೀವ ಹರಿ. ಇಲ್ಲಿ ವಸುಧಃ ಪಿಪೀಲ ಮಶಕ ಅಂತಂದ್ರೆ ಈ ಇರುವೆ ಸೊಳ್ಳೆ ಅಂತಲೇ ಅರ್ಥ ಅಲ್ಲ. ಇರುವೆಷ್ಟು ಕ್ಷುಲ್ಲಕನಾದ ಜೀವ, ಸೊಳ್ಳೆಯಷ್ಟು ಕ್ಷುಲ್ಲಕನಾದ ಜೀವ ಅಂತ ಅರ್ಥ. ಅವ್ರಿಗೆ ಅದನ್ನೆಲ್ಲ ಕೊಡ್ತಾನೆ. ಕೊಟ್ಟರು ಕೂಡ ಆತ ಸುಮ್ಮನೆ ಇರಬಾರ್ದು. ನಾವು ಪರಮಾತ್ಮನ ಅನುಗ್ರಹದಿಂದ ಇದನ್ನೆಲ್ಲ ದಾಟಿ ಮುಂದೆ ಹೋಗ್ತೀವಿ ಅನ್ನುವಂಥ ಎಚ್ಚರ ಅವ್ರಿಗೆ ಯಾವತ್ತೂ ಇರಬೇಕು. ಅವ್ರು ಹೆದರಬಾರ್ದು ಈ ಸಂಸಾರದಲ್ಲಿ. ಅದನ್ನು ತೋರಿಸ್ತಾನೆ. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ ಅಂತ ಸಂಸ್ಕೃತದಲ್ಲಿ ಒಂದು ಸುಭಾಷಿತ. ಗಚ್ಚತ್ ಪಿಪೀಲಿಕಾಯಾತಿ, ಒಂದು ಇರುವೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಬಾರ್ದು. ಅದು ಹೋಗ್ತಾನೆ ಇರ್ಬೇಕು, ಸತತ ಹೋಗ್ತಾನೆ ಇದ್ರೆ ಒಂದು 100 ಕಿಲೋಮೀಟರ್ ಆದರೂ ಹೋದಿತ್ತು. ಗರುಡ ಇರುವೆಕ್ಕಿಂತ ವೇಗವಾಗಿ ಹೋಗಿ ಶಕ್ತಿ ಇದ್ದದ್ದಾಗಿರ್ಬೋದು. ನಾವು ಶಕ್ತಿಶಾಲಿ ಅಂತ ಅಲ್ಲೇ ಕೂತ್ರ ಹೋಗೋದೇ ಇಲ್ಲ. ಅಗಚ್ಚನ್ ವೈನತೇಯೋಪಿ ಪದಮೇಕಂ ನಗಚ್ಚತಿ ಅಂತ ಸುಭಾಷಿತ. ಅದರಂತೆ ನಿಮ್ಮನ್ನು ಇರುವೆ ಸೊಳ್ಳೆಗೆ ಯಾಕೆ ಹೋಲಿಸಿದ್ರು ಅಂದ್ರೆ, ನೀವೆಷ್ಟು ಕ್ಷುದ್ರರು ಅಂತ ನಮಗೆ ಗೊತ್ತಾಗಬೇಕು, ನಾವೆಷ್ಟು ಕ್ಷುದ್ರರು ಅಂತ ನಮಗೆ ಗೊತ್ತಾಗಲಿಕ್ಕಾಗಿ. ಅಷ್ಟಾದ್ರೂ ಕೂಡ ಹೆದರಬೇಡ್ರಿ. ಇರುವೆಷ್ಟು ಕ್ಷುದ್ರರಾದ ಏನಂತೆ, ಪರಮಾತ್ಮ ಅನುಗ್ರಹದಿಂದ ಮೇಲೆ ಹೋಗ್ತೀರಿ ಅಂತನ್ನೋದನ್ನ ತಿಳ್ಕೊಳ್ಬಹುದು. ಇನ್ನೊಂದು ಪದ್ಯ ಮುಗಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. 30, ನಾಳೆಗೆ 35, ನಾಡ್ದಿಗೆ 40 ಈ ಸಂಧಿ ಸಮಾಪ್ತಿಯನ್ನು ಕಾಣ್ತದೆ. ನಿತ್ಯ ನಿರಯಾಂಧಾಕ್ಯ ಕೂಪದಿ ಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯು ದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಗಳ ಸಹಿತ ನಿಜ ಮುಕ್ತಿ ಎಯ್ದುವ ಹರಿಪಾದಾಬ್ಜವ ಭಜಿಸಿ ಭಕುತಿಯಲ್ಲಿ. ಕಲಿ ಏನ್ ಮಾಡ್ತಾನೆ ಅಂದ್ರೆ, ಭಗವಂತನಲ್ಲಿ ಅಪಾರವಾದ ದ್ವೇಷ ಮಾಡಿ ಮರಳಿ ಬರದೇ ಇರುವಂತಹ ನಿತ್ಯ ನರಕಕ್ಕೆ ಹೋಗಿಬಿಡ್ತಾನೆ. ಅಲ್ಲಿ ತಿರುಗೇ ಬರೋದಿಲ್ಲ ಅವನು. ಅಂದನ್ ತಮಸ್ಸಿಗೆ ತಾನೊಬ್ಬನೇ ಅಲ್ಲ, ತನ್ನ ಹೆಂಡತಿ ಮಕ್ಕಳು ಪರಿವಾರ ಸಮೇತ ಹೋಗ್ತಾನಲ್ಲಿ. ಮತ್ತೆ ಇನ್ನೊಂದು ಕಡೆ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ. ಯಾಕಂದ್ರೆ ಜೀವರಲ್ಲಿ ಅತ್ಯಂತ ಶ್ರೇಷ್ಠವಾದ ಮುಕ್ತಿಗೆ ಹೋಗೋ ಯೋಗ್ಯತೆ, ಸದ್ಗತಿಗೆ ಹೋಗೋ ಯೋಗ್ಯತೆ ಇದ್ದವರಲ್ಲಿ ಅತ್ಯಂತ ಶ್ರೇಷ್ಠ ಅಂದ್ರೆ ಚತುರ್ಮುಖ. ದುರ್ಗತಿಗೆ ಹೋಗುವವರಲ್ಲಿ ಅತ್ಯಂತ ಶ್ರೇಷ್ಠ ತರಗತಿಯಲ್ಲಿದ್ದವನು ಅಂತಂದ್ರೆ ಕಲಿ. ಸತ್ಯಲೋಕಾಧಿಪನಾದ ಚತುರ್ಮುಖ ತತ್ವದೇವರ್ಕಳ ಸಹಿತ, ತತ್ವದೇವತೆಗಳು ಅವ್ರು ಬರೀ ಅವ್ರು ಮಾತ್ರ ಅಲ್ಲ, ಎಲ್ಲರ ಸಮೇತನಾಗಿ ಸಹಿತ ನಿಜ ಮುಕ್ತಿ ಎಯ್ದುವ, ಪರಮಾತ್ಮನ
ತನ್ನ ಸ್ವರೂಪಾನಂದವನ್ನು ತಗೊಳ್ಳುವಂತಹ ಮುಕ್ತಿಗೆ ಹೋಗ್ತಾನೆ. ಹೇಗೆ ಅಂದರೆ ಹರಿಪಾದಾಬ್ಜವ ಭಜಿಸಿ, ಪರಮಾತ್ಮನ ಪಾದಗಮ್ಯಗಳನ್ನು ಭಜನೆ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಮಾಡಿದರೆ ಆತ ಅಲ್ಲಿ ಹೋಗಿ ತಲುಪ್ತಾನೆ. ಇದು ನಿತ್ಯ ನಿರಯ ಅಂದರೆ ಕೆಟ್ಟ ಕೊನೆಯಿಲ್ಲದ ನರಕ ಅಂತ ಅರ್ಥ. ಅದೇ ಒಂದು ನಿತ್ಯ ನಿರಯಾಂಧಾಕ್ಷ ಕೂಪ, ಕೂಪ ಅಂದರೆ ಬಾವಿ. ಆ ಬಾವಿಯಲ್ಲಿ ಹೋಗಿ ಬಿದ್ದರೆ ಮೇಲೆ ಹೇಳುವಂತನೇ ಇಲ್ಲ. ಭೃತ್ಯರಿಂದೊಡಗೂಡಿ, ತನ್ನ ಸೇವಕರೊಡಗೂಡಿ ಕಲಿ ಹೋಗ್ತಾನೆ. ಪುನರಾವರ್ತಿ ವರ್ಜಿತ ಲೋಕ, ಮರಳಿ ಬರದೇ ಇರುವಂಥ ಲೋಕಕ್ಕೆ ಹೋಗ್ತಾನೆ ಕಲಿ. ಇದು ಪೂರ್ವಾರ್ಥ. ಉತ್ತರಾರ್ಧವನ್ನು ಈಗಾಗಲೇ ಹೇಳಿದೆ. ಇಲ್ಲಿಗೆ ಈ 25ನೇ ಕ್ರೀಡಾ ವಿಲಾಸ ಸಂಧಿ, ಕೆಲವು ಕಡೆ ಇದು ಸರ್ವಸ್ವಾತಂತ್ರ್ಯ ಸಂಧಿ 18ನೇ ಸಂಖ್ಯೆದ್ದು, ಅದರಲ್ಲಿ 30ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇದನ್ನು ನಾವು ಛಾಂದೋಗ್ಯ ಉಪನಿಷತ್ತು, ತೈತ್ರಿಯ, ಅಥರ್ವಣ ಇತ್ಯಾದಿ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯನಾದಂಥ ಮೋದ ಪ್ರಮೋದ ಅನ್ನುವಂಥ 2 ಬಾಹುಗಳು ಅಥವಾ 2 ರೆಕ್ಕೆಗಳು, ಅದರಿಂದ ಕೂಡಿದಂಥ ಪರಮಾತ್ಮ ಅನ್ನುವಂಥ ಪಕ್ಷಿ ಏನಿದೆ, ಅದು ಈ ಜೀವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣನಲ್ಲಿ ಇರುವಂಥ ಹಕ್ಕಿ. ಅದು ಆ ಪರಮಾತ್ಮನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.